ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಯಾವ ರೀತಿ ಸನಾತನ ಧರ್ಮದಲ್ಲಿ ಕರ್ಮ, ಉಪಾಸನೆ, ಜ್ಞಾನ ಕಾಂಡಗಳಿದ್ದಾವೋ ಅದೇ ರೀತಿ ಈ ಒಂದು ಶಟಸ್ಥಲದಲ್ಲಿ ಕೂಡ ಕರ್ಮ, ಉಪಾಸನೆ, ಜ್ಞಾನ ಕಾಂಡಗಳು. ಇಲ್ಲಿ ಕರ್ಮ ಅನ್ನಂಗಿಲ್ಲ, ಕ್ರಿಯಾ ಅಂತಾರ, ಕಾಯಕ ಅಂತಾರ. ವೀರಶೈವ ಪದ್ಧತಿ ಒಳಗ ಕ್ರಿಯಾ ಅಂತಾರ, ಶಿವ ಶರಣರು ಕಾಯಕ ಅಂತಾರ, ಶಿವಾಚಾರ್ಯರು ಕ್ರಿಯಾ ಅಂತಾರ. ಅಷ್ಟೇ, ಶಬ್ದಗಳು ಬೇರೆ. ಅವರ ಸನಾತನಿಗಳು ಕರ್ಮ ಅಂತಾರ. ಎಲ್ಲ ಒಂದೇ. ಈ ಭೌತಿಕ ಶರೀರವನ್ನ ಆ ಪರಮಾತ್ಮನ ಸೇವೆಯಲ್ಲಿ ತೊಡಗಿಸೋದಕ್ಕೆ ಕರ್ಮ, ಕ್ರಿಯಾ, ಕಾಯಕ ಅಂತಾರೆ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳನ್ನು ಪರಮಾತ್ಮನ ಸೇವೆಯಲ್ಲಿ ಸೇರಿಸಿದರೆ ಧ್ಯಾನ, ಉಪಾಸನೆ, ಭಕ್ತಿ ಅಂತಾರೆ. ಭಕ್ತಿ ಅಂದ್ರೆ ಮನಸ್ಸಿಗೆ ಸಂಬಂಧಪಟ್ಟದ್ದು, ಹೃದಯಕ್ಕೆ ಸಂಬಂಧಪಟ್ಟದ್ದು, ಅಂತಃಕರಣಕ್ಕೆ ಸಂಬಂಧಪಟ್ಟದ್ದು. ಮತ್ತೆ ಜ್ಞಾನ ಅಂತಂದ್ರೆ ಕಾರಣ ಶರೀರ. ಅಲ್ಲಿ ಪರಮಾತ್ಮನ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ನಾನು ಅದೇ ಅದೀನಿ, ತತ್ವಮಸಿ ಅನ್ನೋದು ಅನುಭವ ಮಾಡ್ಕೊಳ್ಳೋದೇ ಜ್ಞಾನದ ಕೆಲಸ. ಇಲ್ಲಿ ಕೂಡ ಅಷ್ಟಾವರಣ ಅನ್ನೋದು ಕರ್ಮಕಾಂಡನೇ. ಅಷ್ಟಾವರಣಗಳೇನದವ ಕರ್ಮಕಾಂಡ. ಮತ್ತೆ ಈ ಪಂಚ ಆಚಾರಗಳು ಏನದವ ಉಪಾಸನ ಕಾಂಡ. ಮತ್ತೆ ಜ್ಞಾನಕಾಂಡ. ಇದ್ಯಾವುದು ಶಟಸ್ಥಲಗಳು. ಭಕ್ತ, ಮಹೇಶ ಕರ್ಮವನ್ನು ಬೋಧಿಸಿದ್ರೆ, ಪ್ರಸಾದಿ, ಪ್ರಾಣಲಿಂಗಿ ಉಪಾಸನೆಯನ್ನು ಬೋಧಿಸ್ತವ. ಶರಣ, ಐಕ್ಯ ಅನ್ನೋದು ಜ್ಞಾನವನ್ನು ಬೋಧಿಸ್ತವ. ಸೂತ್ರ ಒಂದೇ. ಎಲ್ಲ ಕಡೆ ಗುರುವಿಗೆ ಶರಣಾಗಬೇಕು. ಜೀವ ಅಂದ್ರೇನು, ಜಗತ್ತ ಅಂದ್ರೇನು, ಈಶ್ವರ ಅಂದ್ರೇನು ಅಂತ ತಿಳ್ಕೋಬೇಕು. ಇದನ್ನ ತಿಳ್ಕೊಂಡ ಮೇಲೆ ಬಂಧ ಯಾವುದು, ಮೋಕ್ಷ ಯಾವುದು ಅನ್ನೋ ವಿವೇಕ ಉಂಟಾಗ್ತದೆ. ಆ ವಿವೇಕದಿಂದ ಬಂಧಕ್ಕೊಳಗಾಗುವಂತ ವಿಷಯಗಳನ್ನ ತ್ಯಾಗ ಮಾಡಿ ಮೋಕ್ಷಕ್ಕೆ ಗುರಿ ತಲುಪಿಸುವಂತ ವಿಚಾರಗಳನ್ನ ಹೊಂದಿ ಗ್ರಹಣ ಮಾಡಿ ಮೋಕ್ಷವನ್ನಂತ ದಾರಿ ಯಾವ ಸಿದ್ಧಾಂತದೊಳಗಾದ್ರೂ ಇವೇ 5. ಗುರುವಿಗೆ ಶರಣಾಗೋದು, ಜೀವ, ಜಗತ್, ಈಶ್ವರ ಅಂದ್ರೆ ಏನಂತ ತಿಳ್ಕೊಳ್ಳೋದು, ಬಂಧ ಮತ್ತು ಮೋಕ್ಷ ಅಂತ ಹೆಂಗಾಗ್ತದ ಅದು ಆಗದು. ಬಂಧ ಮೋಕ್ಷ ಆಗದು. ನಾವು ಮಾಡೋದೇವದು ಜೀವ, ಜಗತ್, ಈಶ್ವರ ತಿಳ್ಕೊಳ್ಳೋದು, ಗುರುವಿಗೆ ಶರಣಾಗತನಾಗದು. ಈ ರೀತಿ ಇರ್ತವ. ಇಲ್ಲಿ ಶಟಸ್ಥಲ ವಚನಗಳ ತಲಕಟ್ಟುಗಳ ಪೈಕಿ ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ಪ್ರಾಣಲಿಂಗಿಯ ಆಚಾರಲಿಂಗ ಸ್ಥಳದೊಳಗಿನ ವಚನ, ಗುರುವಿನ ಆಜ್ಞೆ ಸಹಿತ ಅಷ್ಟಾವರಣಗಳನ್ನ ಸಂಪನ್ನ ಮಾಡಿಕೊಂಡು ಮುಂದೇನ್ ಮಾಡಬೇಕು, 64 ಶೀಲಗಳನ್ನ ಗುರು ಆಜ್ಞೆ ಸಹಿತ ಮಾಡಬೇಕು ಅಂತ ಎಲ್ಲರೂ ಸಿದ್ಧಾಂತ ಶಿಖಾಮಣಿ ನಮ್ಮ ಹತ್ರ ಇಟ್ಕೊಂಡ್ರು ಸಹಿತ, ಎಷ್ಟೇ ಶಾಸ್ತ್ರಗಳು ಇದ್ರೂ ಸಹಿತ ಆ ಪುಸ್ತಕ ಕಂಪ್ಲೀಟ್ ಓದ್ಲಿಕ್ಕೆ ಆಗಂಗೇ ಇಲ್ಲ. ಒಂದ್ ಸ್ವಲ್ಪ ಓದ್ತೀವಿ, ಅದರೊಳಗೆ ಶಬ್ದಾರ್ಥಗಳು ಹಾರ್ಡ್ ಬರ್ಲಕತ್ತಿದ ಕೂಡ್ಲೇನೆ ಸೈಡ್ಗೆ ಇಟ್ಟು ಬಿಡ್ತೀವಿ. ಮತ್ತೆ ಎಲ್ಲರೂ ಓದ್ತೀವಿ, ಮಾತು ತರ್ತೀವಿ, ಮತ್ತೆ ಅರ್ಧಂಬರ್ಧ ಓದ್ತೀವಿ. ಮತ್ತೆ ಇಲ್ಲಿ ಮಾತ್ರ ಶುದ್ಧ ಬ್ರಹ್ಮ ಪೀಠದ ಇದು ಅಧ್ಯಯನ ಕೇಂದ್ರ. ಎಂಥ ಗ್ರಂಥ ಇದ್ದರೂ ಸಹಿತ ಅದನ್ನ ಅರ್ಥ ತಿಳ್ಕೊಂಡು ಅದನ್ನ ಕರಗಿಸಿ ಅನುಭವ ಮಾಡ್ಕೊಳ್ಳುವಂತ ಶಕ್ತಿ ಮಾತ್ರ ಈ ಶುದ್ಧ ಬ್ರಹ್ಮ ಪೀಠದೊಳಗಾದ. ಯಾವ ಗ್ರಂಥ ಬಂದ್ರೂ ನಾವು ಅದನ್ನ ಓದ್ತೀವಿ, ಅರ್ಥ ಮಾಡ್ಕೋತೀವಿ, ಅನುಭವಿಸ್ತೀವಿ, ಆನಂದಿಸ್ತೀವಿ. ಅಂತ ಅವಕಾಶ ಇಲ್ಲದ. ಅದಕ್ಕೆ ಇಲ್ಲಿ ಅವರು ಚನ್ನಬಸವಣ್ಣವ್ರು ಹೇಳಿದ 64 ಶೀಲಗಳ ಪಟ್ಟಿ ಇಲ್ಲಿ ನಾವು ಏನ್ ಮಾಡಿವಿ, ಆ ಒಂದು ವಚನ ಸಾಹಿತ್ಯದ ವಚನ ಪರಿಭಾಷಾ ಕೋಶ ಅಂತ ಬರ್ತದ, ಅದ್ರೊಳಗೂ ಹೌದು 64 ಶೀಲಗಳು. ಅದು ಸ್ವಲ್ಪ ಎಕ್ಸ್ಪ್ಲನೇಷನ್ ಇಲ್ಲ, ಒಂದೊಂದೇ ಸಾಲು ಕೊಟ್ಟಾರ ಅದ್ರೊಳಗ. ಇಲ್ಲಿ ಏನದ ಒಂದ್ ಸ್ವಲ್ಪ ವಿಶ್ಲೇಷಣೆ ಮಾಡಿ ಹೇಳ್ಯಾರ ನಮ್ಮ ಕಾಶಿ ಜಗದ್ಗುರುಗಳು. ಅದಕ್ಕೆ ನಾವು ಇದನ್ನ ಬಳಸ್ಕೊಂಡಿವಿ. ನಿನ್ನೆ ದಿವಸ ಧರ್ಮನಿಷ್ಠೆ, ಕ್ಷಮ ಹೇಳಿವಲ್ರಿ. ನಿನ್ನೆ ಧೈರ್ಯ ಅಲ್ಲ, ಧರ್ಮನಿಷ್ಠೆ. ಧರ್ಮವನ್ನ ಬಿಡದಂಗ ಇರೋದೇ ಧೈರ್ಯ. ಧೈರ್ಯ 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 ಆಗ್ತದಲ್ಲ. ಧೈರ್ಯ. ತಲೆ ಮೇಲೆ ನೀರ್ ಹಾಕೋಬಾರ್ದು ಅಂತ ಡಾಕ್ಟರ್ ಹೇಳ್ಬಿಟ್ಟಿರ್ತಾನೆ. ಜ್ವರ ಬಂದವ ಜಳಕ ಮಾಡಬಾರ್ದು ಅಂತ. ಅಂತ ಸಮಯದಲ್ಲಿ ಸಹಿತ ನಮ್ಮ ತಂದೆಯವ್ರು ಬಿಟ್ಟೇ ಇಲ್ಲ.
ತಲೆ ಮೇಲೆ ನೀರು ಹಾಕೊಂಡು ಅವನೇನು ಹೇಳ್ತಾನೆ, ನನ್ನದು ಜಳಕ ಮಾಡಲೇ. ಅದು ಧೈರ್ಯ, ಅವ್ರದ್ದು ಧೈರ್ಯ. ನಮ್ ಧೈರ್ಯ ಇಲ್ಲದು. ಡಾಕ್ಟರ್ ಹಂಗೆ ಹೇಳಿದ್ನಂತಂದ್ರೆ ಬಿಟ್ಟೇ ಬಿಡ್ತೀವಿ. 2 ದಿನ ಬೇಡ ಅಂದ್ರೆ 4 ದಿನ ಬಿಡ್ತೀವಿ. ಹಂಗದೀವಿ ನಾವು. ಅದನ್ನ ಛಲದಿಂದ ತಿಳ್ಕೋಬೇಕು. ಜಗತ್ತಿನಾಗ ಅದು ಇಲ್ಲೇ ಹುಟ್ಟ್ಯದ, ಈ ಭೂಮಿ ಮೇಲೆ ಹುಟ್ಟ್ಯದ. ಈ ಭೂಮಿ ಮೇಲೆ ಅದನ್ನ ಅರ್ಥ ಮಾಡ್ಕೊಂಡಂತ ಪಂಡಿತರು ಇರ್ತಾರ. ನಾವು ಎಲ್ಲಿ ಆದರೂ ಹೋಗಿ ಅದನ್ನ ತಿಳ್ಕೋಬೇಕನ್ನಂತ ಸಂಕಲ್ಪ ಇರಬೇಕು. ನೆಕ್ಸ್ಟ್ ಕ್ಷಮ. ಒಂದು ಸಾರಿ ಕ್ಷಮ ಮಾಡಿದ್ರೆ ನಾವು ದೊಡ್ಡವರು ಆಗಿಬಿಡ್ತೀವಿ. ಕ್ಷಮಿಸಂತ ಗುಣ ಕಲಿಬೇಕು. ಕ್ಷಮಿಸಲಾರದೆ ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಕ್ಷಮಿಸಿದ ಮೇಲೆ ಆ ಮಾತುಗಳನ್ನ ಮನಸ್ಸಿನಾಗಿಂದ ತೆಗೆದಾಗಬೇಕು. ಮರೆತು ಕ್ಷಮಿಸೀನಿ ಅಂತ ಹೇಳಕ್ಕೆ ಸುಮ್ಮ ಇದ್ದಂಗಿರೋದು. ಮತ್ತೆ ಯಾವಾಗಾರ ಪ್ರಸಂಗ ಬಂದಾಗ ಮತ್ತೆ ಅದನ್ನೇ ತಗೊಂಡ್ರೆ ಅದು ಕ್ಷಯ ಅಲ್ಲ, ಅದು ಕ್ಷಯ ಆಗೇ ಇಲ್ಲ. ಒಳಗಿಟ್ಕೊಂಡು ಕೂತಾನೆ ಮನಸ್ಸಿನಾಗ. ಹಂಗಿರಬಾರ್ದು. ಕ್ಷಮ ಅಂತಂದ್ರೆ ಅದು ಕ್ಷಯ ಆಗಿ ಹೋಗ್ಬಿಡ್ಬೇಕು. ತಲೆಯಾಗಿ ಇರಬಾರ್ದು ಒಬ್ಬರು ಮಾಡಿದ ತಪ್ಪುಗಳು. ಅಂತ ಒಂದು ಕ್ಷಮೆ. ಇವತ್ತೇನು ವಿಷಯ ಭೋಗಾಸಕ್ತಿ ತ್ಯಾಗ 45ನೇದ್ದು. ಭೋಗಾಸಕ್ತಿ ಮತ್ತು ಪ್ರಮಾದ ಇಲ್ಲ ಇರುವುದು. ಈಗ 64 ಶೀಲಗಳಲ್ಲಿ ನಿನ್ನೆ 43, 44ನೆಯ ಧೈರ್ಯ ಮತ್ತು ಕ್ಷಮೆಗಳನ್ನು ನೋಡಿದ್ವಿ. ಇವತ್ತ 45 ಹಾಗೂ 46ನೇ ಶೀಲಗಳು. 45ನೇದು ಭೋಗಾಸಕ್ತಿ ರಾಹಿತ್ಯವಾಗಿರುವುದು, ಭೋಗಾಸಕ್ತಿ ಇಲ್ಲದೆ ಇರುವುದು. ಮಾನಸೇ ಭೋಗಾಸಕ್ತಿ ಚ್ಯುತಿ ಅಂದ್ರ ಮನಸ್ಸಿನಲ್ಲಿ ಹುದುಗಿರಿಕೊಂಡಿರುವ ವಿಶೇಷ ಭೋಗಾಸಕ್ತಿಯನ್ನು ಬಿಡೋದು. ನಮ್ಮ ಮನಸ್ಸೊಳಗ ಭೋಗದ ಆಸಕ್ತಿ ಇರ್ತೈತಿ. ಇಂತಹ ಭೋಗದ ಆಸಕ್ತಿಯನ್ನು ಬಿಡುವುದು. ಇಂತಹ ಭೋಗಾಸಕ್ತಿ ರಾಹಿತ್ಯಕ್ಕೆ ಸ್ಥಿತಿಗೆ ಮನಸ್ಸಿನ ಒಂದು ಪವಿತ್ರವಾದ ಶೀಲ ಅಂತ ಹೇಳ್ತಾರೆ. ಇದು ಕೂಡ ಅನೇಕ ಜನ್ಮಾಂತರಗಳಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸಗಂಧ ಈ ವಿಷಯಗಳ ಭೋಗ, ಸುಖ ಭೋಗವನ್ನು ಅನುಭವಿಸಿರ್ತೀವಿ. ಮನಸ್ಸು ಅದನ್ನು ಅನುಭವಿಸಿದ ಆಯಾ ವಿಷಯಗಳು ಆಯಾ ಇಂದ್ರಿಯಗಳಿಗೆ ಸಂಬಂಧವಾಗದೇ ಇದ್ದಾಗ ಅವುಗಳ ಚಿಂತನೆಯನ್ನ ಮಾಡುವುದು ಆ ಒಂದು ಮನಸ್ಸಿನ ಸ್ವಭಾವ ಇರ್ತೈತಿ. ಇದರಿಂದ ಮನಸ್ಸಿನ ಅಧಃಪತನವಾಗಿ ಮನುಷ್ಯ ದುರ್ಗತಿಯನ್ನು ಪಡಿತಾನ. ಮನಸ್ಸಿನಲ್ಲಿ ಆಸಕ್ತಿಯಿಂದಾಗೇನೆ ಮನುಷ್ಯ ಪುನಃ ಆ ವಿಷಯಗಳ ಕಡೆಗೇನೆ ಧಾವಿಸಿ ಹೋಗ್ತಾನೆ. ವಿಷಯಗಳು ವಿಷಯ ಸಮಾನವಾಗಿದ್ರೂ ಮನದಲ್ಲಿ ಈ ವಿಷಯಾಸಕ್ತಿ ವಿವೇಕವನ್ನ ಮಾಡಿಬಿಡದೆ ಅಲ್ಲಿ ವಿವೇಕವನ್ನು ಕಿತ್ತೋಗ್ಬಿಟ್ಟಿರ್ತದೆ. ಅದ್ರ ಮೇಲೆ ಹಾಕಿಬಿಡ್ತೈತಿ. ಇದನ್ನ ಮಾಡಿಬಿಡ್ರೆ ಮನುಷ್ಯನನ್ನ ಅದು ಮಾತ್ರ ತಳ್ಳಿಬಿಡ್ತೈತಿ. ಆದ್ದರಿಂದ ಈ ಶಿವಾಗಮಗಳು ಮನಸ್ಸಿನ ಪರಿಶುದ್ಧತೆಗಾಗಿ, ಮಾನವನ ಒಂದು ಅಭಿವೃದ್ಧಿಗಾಗಿ, ಅಭ್ಯುದಯಕ್ಕಾಗಿ ಭೋಗಾಸಕ್ತಿಯನ್ನ ತ್ಯಾಗ ಮಾಡುವ ಈ ಮಾನಸಿಕ ಶೀಲವನ್ನ ಉಪದೇಶ ಮಾಡ್ತಾರೆ. ನಾವು ಆ ವಿಷಯಗಳ ಕಡೆಗೆ ಹರಿಯುವ ಮನಸ್ಸನ್ನ ನಮ್ಮ ಒಂದು ಆತ್ಮಚಿಂತನೆ ಕಡೆಗೆ ಹರಿಸಿದ್ರೆ ಅಲ್ಲಿ ನಮ್ಮ ನಿರ್ಧಾರ ಆಗ್ತದೆ. ವಿಷಯಗಳ ಕಡೆ ನಮ್ಮ ಮನಸ್ಸನ್ನು ಹರಿಸಿದ್ರೆ ಅದು ಅಧೋ ಮಾರ್ಗಕ್ಕೆ ಹೋಗಿ ನಮ್ಮನ್ನ ನಾಶ ಮಾಡ್ತೈತಿ. ಆದ್ದರಿಂದ ಈ ಒಂದು ಭೋಗಾಸಕ್ತಿ ರಾಹಿತ್ಯ ಕೂಡ ಒಂದು ಶೀಲ ಆಗಿದೆ ಅಂತ ಹೇಳಿ ಜಗತ್ತು. ಇನ್ನು 46ನೇದು ವ್ಯಾಯಾಮ ವಚನೇವಾಪಿ ಪ್ರಮಾದ ರಾಹಿತ್ಯಂ. ಅಂದ್ರೆ ಕೃತಿ ಮತ್ತು ಮಾತುಗಳಲ್ಲಿ, ನಮ್ಮ ಕ್ರಿಯೆ ಮತ್ತು ವಚನಗಳಲ್ಲಿ ಪ್ರಮಾದ ಇಲ್ಲದೆ ಇರುವಿಕೆ. ಹಿಂಗ ಮಾತು ಮತ್ತು ನಮ್ಮ ಕೃತಿಗಳೊಳಗ ಪ್ರಮಾದವನ್ನು ಮಾಡದೇ ಇರುವುದೇ ಇದು ಕೂಡ ಒಂದು ಮಾನಸಿಕ ಶೀಲ. ಪ್ರಮಾದ ಅಂತಂದ್ರೆ ಅಪರಾಧ ಅಂತ ಹೇಳಿ ಅರ್ಥದಲ್ಲಿ ಯಾವ ವೇಳೆಯೊಳಗೆ ಏನನ್ನ ನಾವು ಮಾಡಬೇಕು ಅದನ್ನ ಆ ವೇಳೆಯಲ್ಲಿ ಮಾಡ್ತಾ ಇರೋದನ್ನೇ ಪ್ರಮಾದ ಅನಿಸ್ಕೊತೈತಿ. ಆಲಸ್ಯದ ಮನುಷ್ಯನಿಂದ ಇಂತಹ ಪ್ರಮಾದಗಳು ಮೇಲಿನ ಮೇಲೆ ಸಂಭವಿಸ್ತಾವ. ಆಮೇಲೆ ಮಾಡಿದ್ರಾಕ್ಬಿಡು, ಇನ್ನೊಂದು 5 ನಿಮಿಷ ಬಿಟ್ಟು ಮಾಡಿದ್ರಾಕ್ಬಿಡು, ನಾಳೆ ಮಾಡಿದ್ರಾಕ್ಬಿಡು ಅಂತೇಳಿ ಮಾಡುವ ಕೆಲಸವನ್ನ ನಾವು ಮುಂದೂಡ್ತೀವಿ. ಅದೇ ಆಲಸ್ಯ. ಆದ್ದರಿಂದ ನನ್ನ ಜೀವನದ ಶತ್ರುವಾದ ಆಲಸ್ಯವನ್ನ ತೊಡೆಹಾಕಿ ನಿತ್ಯ ನೇಮವನ್ನ ತಪ್ಪದೇ ಮಾಡುವ ದೃಢ ಸಂಕಲ್ಪ ಮಾಡುವುದಕ್ಕಾಗ್ತೈತಿ. ಅಂದಾಗನ ಆ ಪ್ರಮಾದ ರಾಹಿತ್ಯ ಜೀವನ ನಮಗೆಲ್ಲ ಆಗ್ತೈತಿ.
ಭೋಗಾಸಕ್ತಿಯ ರಾಹಿತ್ಯ ಮತ್ತು ಪ್ರಮಾದ ಇಲ್ಲದೆ ಇರುವಿಕೆ, ಆಲಸ್ಯವನ್ನ ತೊರೆಯುವುದು, ಮಾಡಬೇಕಾದ ಕಾರ್ಯವನ್ನ ಮಾಡಬೇಕಾದ ಸಮಯಕ್ಕೆ ಸರಿಯಾಗಿ ಮಾಡುವ ಈ ಶೀಲಗಳನ್ನ ಇವತ್ತು ತಿಳಿಸಿದರು. ಪ್ರಮಾದರಹಿತವಾಗಿರುವುದು ಅಂತಂದ್ರೆ ಮಾತನಾಡಬೇಕಾದ ಪ್ರಸಂಗದಲ್ಲಿ ಮಾತನಾಡಲೇಬೇಕು. ಮಾತನಾಡದಿದ್ದರೆ ಕೆಲಸ ಕೆಡ್ತದೆ, ಪ್ರಮಾದ ಆಗ್ತದೆ. ಮತ್ತ ಮಾತನಾಡಬಾರದ ಪ್ರಸಂಗದಲ್ಲಿ ಮೌನವಾಗಿರಬೇಕು. ಮೌನ ಆಗಿರಬೇಕಾದಂತಹ ಪ್ರಸಂಗದಲ್ಲಿ ಮಾತನಾಡಿದರೆ ಕೆಲಸ ಕೆಡ್ತ. ಇದಕ್ಕೇನಂತಾರಂದ್ರ ಉಚಿತ ಅನುಚಿತತೆಗಳನ್ನ ಅರಿತು ನಡೆಯಬೇಕು. ಉಚಿತ ಅನುಚಿತ, ಯಾವುದು ಉಚಿತ ಯಾವುದು ಅನುಚಿತ, ನಾ ಮೌನವಾಗಿರ್ಬೇಕು, ನಾ ಮಾತಾಡ್ಬೇಕು. ಮತ್ತ ನಾನೇನರೇ ಈ ಕ್ರಿಯೆ ಮಾಡಬೇಕು, ಮಾಡ್ಲಾರ್ದಂಗೆ ಇರಬೇಕು. ಈ ವಿಚಾರ ಮಾಡಬೇಕು, ಮಾಡ್ಲಾರ್ದಂಗೆ ಇರಬೇಕು. ಇವಕ್ಕೇನು ಉಚಿತಾನುಚಿತತೆಗಳು ಅಂತಾರೆ. ಇದಕ್ಕೆ ಉಚಿತ ಯಾವುದು ಅನುಚಿತ ಯಾವುದು ಅಂತ ತಿಳ್ಕೋಬೇಕಾದ್ರೆ ವಿವೇಕ ಬೇಕು. ವಿವೇಕ ಇರಬೇಕಾದ್ರೆ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಇದ್ದವನಿಗೆ ವಿವೇಕ ಉಂಟಾಗ್ತದ. ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಆಗ್ಬೇಕಾದ್ರೆ ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ಮಾಡಬೇಕು. ಇಷ್ಟದ ಕೆಲಸ ಇದು. ಒಂದೇ ಸಲ ನಾ ತಪ್ಪು ಮಾಡ್ಲಾರ್ದಂಗೆ ಇರ್ತೀನಿ ಅಂತ ಸಾಧ್ಯ ಇಲ್ಲ. ತಪ್ಪು ಮಾಡ್ಲಾರ್ದಂಗೆ ಇರ್ಬೇಕಂತಂದ್ರ ಇಷ್ಟೆಲ್ಲ ಸಿದ್ಧಿ ಇದ್ದವ್ರಿಗೆ ಮಾತ್ರ ಹಂಗಿರ್ಲಕ್ ಸಾಧ್ಯ. ಇಲ್ಲಂತಂದ್ರ ಆಡ್ಬಾರ್ದು ಮಾತಾಡೋದು, ಮಾಡ್ಬಾರ್ದು ಕೆಲಸ ಮಾಡೋದು, ಆಡ್ಬೇಕಾದಾಗ ಸುಮ್ಮಿರೋದು, ಮಾಡ್ಬೇಕಾದಾಗ ಮಾಡ್ಲಾರ್ದಂಗಿರೋದು, ಇವೆಲ್ಲ ಏನಾಗ್ತವ ಉಚಿತ ಅನುಚಿತಗಳ ಅರಿಯದಂತ ಅವಿವೇಕತನದ ಬದುಕು ನಮ್ಗೇನಾಗ್ತದ ಜೀವನದೊಳಗ ಕಷ್ಟವನ್ನು ಉಂಟು ಮಾಡಿಬಿಡ್ತವೆ. ಇನ್ನೊಂದು ಯಾವ್ದು ಹೇಳಿದ್ರಲ್ಲ, ವಿಷಯ ಭೋಗಾಸಕ್ತಿ. ವಿಷಯ ಭೋಗಾಸಕ್ತಿ ಅಂತಂದ್ರ ಆಸಕ್ತಿ ಅಂತೂ ಆದ, ಅದು ಎದರಗರೆ ಆಸಕ್ತಿ ವಹಿಸ್ತದ. ಮನುಷ್ಯ ಅದನ್ನ ಅಂತಂದ್ರೆ ಅವನೊಳಗೊಂದು ಆಸಕ್ತಿ ಇರ್ತದೆ. ಅದಕ್ಕ ಒಂದು ಶ್ರೇಷ್ಠವಾದ ತತ್ವದ ಸುಖದ ಪರಿಚಯ ಎಲ್ಲದಕ್ಕೆ ವಿಷಯ ಭೋಗಾಸಕ್ತ ಆಗ್ಲಕತ್ತದ. ಶ್ರೇಷ್ಠ ತತ್ವದ ವಿಚಾರದೊಳಗೆ ಮುಳುಗಿತ್ತು ಅಂತಂದ್ರ ಅದಕ್ಕೆ ವಿಷಯ ಭೋಗದ ಕಡೆ ಲಕ್ಷ್ಯ ಇಲ್ಲ. ಊಟ ಮಾಡಾಗ ಮೊದಲ ಅದೇ ಬೇಕು, ಇದೇ ಬೇಕು, ಹಂಗೆ ರುಚಿ ಆಗ್ಬೇಕು, ಹಿಂಗೆ ರುಚಿ ಆಗ್ಬೇಕು, ಇದು ಆಗಿಲ್ಲ ಅಂತಂದ್ರೆ ಜಗಳ ಮಾಡ್ಕೊ. ಈಗ ಏನರ ಮಾಡು, ಏನರ ತಿಂದು ಹೆಂಗಾರ ಇರಮು. ಹಿಂಗ ವಿಷಯ ಭೋಗಾಸಕ್ತಿ ಒಳಗೆ ಗಾದಿನೇ ಬೇಕು, ಮಕ್ಕೋಬೇಕಂತಿಲ್ಲ, ಚಾಪಿ ಮೇಲೂ ಮಕ್ಕೊಂಡು ಹೋಗಂತ ಪರಿಸ್ಥಿತಿ. ಮಾನ್ಯ ಅವರು ಶರಣರು ನಮ್ಮ ಮನೆಗೆ ಬಂದಿದ್ರು. ಅವ್ರೇನು ಗಾದಿಗಳು ಬಂದವ್ರಿಗೆ ಹಾಸಿಗೊಳತ್ತ ಒಂದು 10-15 ಗಾದಿ ಒಟ್ಟಿಟ್ಟಿವಿ, ಒಂದು ಗಾದಿ ಮುಟ್ಲಿಲ್ಲ. ಚಾಪಿ ಮೇಲೂ ಎಲ್ಲ ನೆಲ ಮೇಲೆ ಮಕ್ಕೊಂಡೆದ್ದೋಗ್ಬಿಟ್ರು. ಇಲ್ಲಿ ಅದಾವ ಅಂತ ಹಾಸ್ತೀವಿ, ತಡೀರಂದ್ರೆ ಇಲ್ಲ ಇಲ್ಲ, ಒಂದು ಜಮಖಾನಿ ಹಾಸ್ಕೊಂಡು ಇಬ್ಬರು ಮಕ್ಕೊಂಡು ಹೋಗ್ಯಾರ. ಇವು ಏನ್ ಮಾಡ್ಬೇಕು? ವಿಷಯ ಭೋಗಾಸಕ್ತಿ ಕಳ್ಕೊಂಡು ಅವ್ರ ಲಕ್ಷಣ ಏನು? ವಿಷಯ ಭೋಗಾಸಕ್ತಿ ಕಳ್ಕೊಂಡು ಏನಾಗ್ಯಾರ? ಸರಳ ಆಗ್ಯಾರ. ಅರ್ಜವ ಆನಂದ ಎಲ್ಲಿ ಏನ್ ಇದ್ದಿದ್ರಾಗೆ ಆನಂದ ಹೊಂದಂತ ಗುಣ ಕಲ್ತಾರ. ಅಂತವು ಬರ್ಬೇಕು.
ಭಕ್ತಿ ಬರಿದಾಯಿತು ಮರದ ನೆರಳಿಗೆ ಕೋರೆ ಬಿಸಿಲ ತಾಳದೆ ಮರಳಿಗೆ ಕೋರೆ ಹೊರಬಗ್ಗಿ ಶಿರದ ಮೇಲೆ ಒರಗಿತು ಹರಿಯೇ ಯಾರಿಗೆ ಯಾರು ಎರವಿನ ಸಂಸಾರ ನೀರವೇ ನಡಗುಳ್ಳಿ ನಿಜವಲ್ಲೋ ಹರಿಯೇ ಯಾರಿಗೆ ಯಾರೋ ಅಡವಿಲಿ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟೆ ತೊಟ್ಟಿಲಿನ ಶಿಶುವೆ ಮಾಯವಾಯಿತು ಹರಿಯೇ ಅಡವಿಲಿ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟೆ ತೊಟ್ಟಿಲಿನ ಶಿಶುವೆ ಮಾಯವಾಯಿತು ಹರಿಯೇ ತಂದೆ ಶ್ರೀ ಪುರಂದರ ವಿಠಲ ನಾರಾಯಣ ತಂದೆ ಶ್ರೀ ಪುರಂದರ ವಿಠಲ ನಾರಾಯಣ ಮರೆಯದೆ ಎನ್ನನು ನೀನೇ ಸಲಹೋ ಹರಿಯೇ ಯಾರಿಗೆ ಯಾರು ಎರವಿನ ಸಂಸಾರ ನೀರ ಮೇರಣಗುಳ್ಳಿ ನಿಜವಲ್ಲ ಹರಿಯೇ ಯಾರಿಗೆ ಯಾರು ಕುಲ ಕುಲ ಕುಲವೆಂದು ಹೊಡೆದ ಓಂ ಸದ್ಗುರು ಶ್ರೀ ಚನ್ನಬಸವೇಶ್ವರಾಯ ನಮಃ. ಓಂ ಸದ್ಗುರು ಶ್ರೀ ಪಂಡಿತ ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಶ್ರೀ ಸಾಧು ನಿಶ್ಚಲದಾಸಜಿಯೇ ನಮಃ. ಓಂ ಓಂ ಇಸ್ ದ ನೇಮ್ ಆಫ್ ಗಾಡ್. ಓಂ ಅಂದ್ರೆ ಪರಮಾತ್ಮನ ಹೆಸರು. ಹೆಸರನ್ನ ಕರೆದ್ರ ಹೆಂಗ ಒಬ್ಬೊಬ್ಬ ವ್ಯಕ್ತಿ ಬರ್ತಾನೋ ಹಂಗ ಓಂ ಅಂತ ಕರೆದ್ರ ಪರಮಾತ್ಮ ಬಂದ್ಬಿಟ್ಟಿರ್ತಾನ, ನಿಮಗೆ ಗೊತ್ತೇ ಆಗಂಗಿಲ್ಲ. ಇಲ್ಲಿ ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲದಾಸ್ ಜಿ ಅವರ ಕೃತಿ ತರಂಗ 5. ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರ ಜೊತೆಗೆ ಆಧ್ಯಾತ್ಮಿಕ ಸಂವಾದ, ಉಪಾಸನಾ ಕಾಂಡಕ್ಕೆ ಸಂಬಂಧಪಟ್ಟಂತ ಸಂವಾದ. ಇದು 4ನೇ ತರಂಗ ಜ್ಞಾನ ಕಾಂಡಕ್ಕೆ ಸಂಬಂಧಪಟ್ಟಂತ ಸಂವಾದ ಇತ್ತು. ಇಲ್ಲಿ ಉಪಾಸನಾ ಕಾಂಡದ ಸಂವಾದ. ಇನ್ನ ಉಪಾಸನೆ ಚಾಲೂ ಆಗಿಲ್ಲ, ತುದಿಗೆ ಹೇಳ್ತಾರ ಅವ್ರ ಉಪಾಸನೆ. ಈಗ ಸದ್ಯಕ್ಕ ಅಂತಃಕರಣ ಹದ ಮಾಡ್ಲಕತ್ತಾರ. ಉಪಾಸನೆ ಮಾಡೋದಟ್ಟು ಸರಳ ಅಲ್ಲ. ಮನಸ್ಸಿಗೆ ನಿಯಂತ್ರಣ ಮಾಡಿ 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 ಅದಕ್ಕೆ ಜ್ಞಾನ ಕೊಡಬೇಕು. ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಾರ. 268ನೇ ವಿಷಯಾಂಕ ಪ್ರಭಾಕರರು ಮತ್ತು ನೈಯಾಯಕರು ಆನಂದಮಯ ಕೋಶವೇ ಆತ್ಮ ಅನ್ನೋದು ಹೇಳಿದ ಮೇಲೆ ಪಂಚಕೋಶಗಳಲ್ಲಿ ಒಳಗದ ಆತ್ಮ, ಈ ಪಂಚಕೋಶಗಳೇ ಆತ್ಮ ಅಲ್ಲ, ಇವೆಲ್ಲ ಕೋಶಗಳು, ಆತ್ಮ ಅದರ ಒಳಗದ ಅಂತೇಳಿ ರಿವಿಷನ್ ಮಾಡ್ತಾ ಇದ್ದೀವಿ. ನಿನ್ನೆ ತನಕ ಅನ್ನಮಯ ಕೋಶ, ಇಂದ್ರಿಯಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಇವ್ಯಾವು ಆತ್ಮ ಅಲ್ಲ ಅಂತ ತಿಳ್ಕೊಂಡು ಈಗ ಕುಮಾರಿಲ ಭಟ್ಟ
ಅಂತೇಳಿ ಇವನೇನು ಆನಂದಮಯ ಕೋಶ. ಆನಂದಮಯ ಕೋಶ ಅಂದ್ರು ಒಂದೇ, ನಿದ್ದೆ ಹತ್ತಿದಾಗ ಏನಿರ್ತದಲ್ಲ ಸುಷುಪ್ತಾವಸ್ಥೆ ಅದು ಅಂದ್ರೂ ಒಂದೇ. 3 ದೇಹಗಳಲ್ಲಿ 3 ಅವಸ್ಥೆಗಳಲ್ಲಿ ಈ ಪಂಚಕೋಶಗಳದಾವ. ಅನ್ನಮಯ ಕೋಶ, ಇಂದ್ರಿಯಮಯ ಕೋಶ ಅವೆಲ್ಲ ಏನದಾವ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟದ್ದು. ಮತ್ತೆ ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಪ್ರಾಣಮಯ ಕೋಶ ಅದು ಸೂಕ್ಷ್ಮ ಶರೀರದೊಳಗಾದ. ಮತ್ತೆ ಆ ಸೂಕ್ಷ್ಮ ಶರೀರ ಆದ್ಮೇಲೆ ಸುಷುಪ್ತ ಅವಸ್ಥೆ ಅಂತಂದ್ರೆ ಅಲ್ಲೇನ್ ಬರ್ತದೆ, ಈ ಆನಂದಮಯ ಕೋಶ ಅಂತ ಬರ್ತದೆ. ಸ್ಥೂಲ ಸೂಕ್ಷ್ಮ ಕಾರಣ, ಜಾಗ್ರ ಸ್ವಪ್ನ ಸುಷುಪ್ತಿ ಅಂದ್ರು ಒಂದೇ. ಅನ್ನಮಯ ಶರೀರ ಅಂದ್ರೆ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟದ್ದು, ಜಾಗೃತ ಅವಸ್ಥೆಗೆ ಸಂಬಂಧಪಟ್ಟದ್ದು. ಮತ್ತೆ ಸೂಕ್ಷ್ಮ ಶರೀರ ಮತ್ತು ಸ್ವಪ್ನಾವಸ್ಥೆಗೆ ಸಂಬಂಧಪಟ್ಟದ್ದು ಇದು ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಅಲ್ಲಿ ಬರ್ತದೆ. ಆಮೇಲೆ ಸುಷುಪ್ತಾವಸ್ಥೆ ಅಥವಾ ಕಾರಣ ಶರೀರ ಅಥವಾ ಈ ಒಂದು ಆನಂದಮಯ ಕೋಶ ಅನ್ನೋದು ಇದು ಒಂದು ಪಟ್ಟಿ. 3 ಅವಸ್ಥೆಗಳಲ್ಲಿ ಈ ಪಂಚಕೋಶಗಳನ್ನು ಡಿವೈಡ್ ಮಾಡ್ಯಾರ. ಇಲ್ಲಿ ಸುಷುಪ್ತಾವಸ್ಥೆ ಒಳಗೆ ನಿದ್ದೆ ಹತ್ತಿದಾಗ ಏನೂ ಗೊತ್ತಾಗ್ಲಿಲ್ಲ, ಮಲ್ಕೊಂಡ ಮುಂಜಾನೆ ಎದ್ದು ಕೂಡ್ಲೇನೆ ನನಗೇನೂ ಗೊತ್ತಾಗ್ಲಿಲ್ಲ, ಅಷ್ಟು ಚಂದ ನಿದ್ದೆ ಹತ್ತದ ಅಂತಂದ್ರ ಏನಾಯ್ತು, ಆತ್ಮ ಒಂದೇ ಆದ ಅಂತ ತಿಳ್ಕೊಂಡು ಆತ್ಮ ಜಡ ರೂಪ ಆದ ಅಂತೇಳಿ ಅವ್ರು ಹೇಳ್ಬಿಟ್ರು. ಆದ್ರೆ ಆತ್ಮನಿಂದ ಭಿನ್ನವಾದ ಒಂದು ಏನದ ಅವಿದ್ಯ ಅಂತೇಳಿ ಒಳಗೊಂದು ತತ್ವ ಆದ ಅನ್ನೋದು ಈ ಒಂದು ಕುಮಾರಿಲ ಭಟ್ಟರಿಗೆ ಗೊತ್ತಿಲ್ಲ. ಆ ಅವಿದ್ಯೆಯ ಕಾರಣ ನಮಗೇನು ಗೊತ್ತಾಗಿಲ್ಲವೇ ಹೊರತು ಆತ್ಮದ ಕಾರಣ ನಮಗೆ ಗೊತ್ತಿಲ್ಲ ಅಂತಿಲ್ಲ. ಮತ್ತೆ ನಿಮಗೆ ಚೆನ್ನಾಗಿ ನಿದ್ದೆ ಹತ್ಯದ ಮತ್ತ ಆನಂದ ಆಗ್ಯದ ನಿದ್ದೆ ಮಾಡಿದಾಗ ಅಂತೇಳಿ ಒಂದ್ ವೇಳೆ ಆತ್ಮ ಜಡ ಇತ್ತು ಅಂದ್ರೆ ಅದು ನಿಮಗೆ ಗೊತ್ತಾಗ್ತಿರ್ಲಿಲ್ಲ. ರಾತ್ರಿ ನಿದ್ದೆ ಚಲೋ ಆಗಿದ್ದು ಆತ್ಮ ಜಡ ಇತ್ತು ಅಂದ್ರೆ ಗೊತ್ತಾಗ್ತಿದ್ದಿಲ್ಲ. ಮುಂಜಾನೆ ನೀವು ಹೇಳಲಕ್ ಸಾಧ್ಯನೇ ಇಲ್ಲ. ಆತ್ಮ ಜಡ ಆಗಿತ್ತಂದ್ರೆ ತನಗೆ ಏನು ಗೊತ್ತಿಲ್ಲ, ತಾನೇನ್ ಹೇಳತ್ತು, ತಾನು ನಿದ್ದೆ ಚೆನ್ನಾಗಿ ಆಗ್ಯದ ಅಂತ ಹೇಳ್ತದಂತಂದ್ರ ಆ ಅವಿದ್ಯೆಯ ಕಾರಣ ಚೆನ್ನಾಗಿ ನಿದ್ದೆ ಆಗ್ಯದಂತ ಅಷ್ಟೇ. ಆ ಆತ್ಮನೇ ಜಡ ಇತ್ತು ಅಂತಂದ್ರ ನಾವು ಹೇಳಕ್ ಬರ್ತಿದ್ದಿಲ್ಲ. ಈಗ ಹೇಳಕ್ ಬರ್ತದಂತಂದ್ರೆ ಅಲ್ಲಿ ಆತ್ಮ ಅರಿಯುವ ಆತ್ಮ ಅದ. ನಿದ್ದೆ ಹ್ಯಾಂಗಾಗ್ಯದ ಅಂತೇಳಿ ತಿಳ್ಕೊಳ್ಳೋಂಥದ್ದು ಅರಿಯುವ ಆತ್ಮ ಆದ. ನಿದ್ದೆ ಮಾಡೋದು ಸುಷುಪ್ತಾವಸ್ಥೆ ಅಥವಾ ಆನಂದಮಯ ಕೋಶ ನಿದ್ದೆ ಮಾಡ್ಯದ. ಆನಂದಮಯ ಕೋಶ ಸುಷುಪ್ತಾವಸ್ಥೆ ಇದು ಅನಾತ್ಮ, ಇದನ್ನು ಅರಿಯುವುದು ಆತ್ಮ. ಆದ್ರೆ ಈ ಒಂದು ಅವಿದ್ಯೆ ಅನ್ನೋದು, ಆನಂದಮಯ ಕೋಶ ಅನ್ನೋದು, ಸುಷುಪ್ತಾವಸ್ಥೆ ಅನ್ನೋದು ಈ ತತ್ವ ಆದ ಅನ್ನೋದು ಗೊತ್ತಿಲ್ಲದಕ್ಕೆ ಈ ಕುಮಾರಿಲ ಭಟ್ಟನಾಗಿರ್ಬೋದು, ನೈಯಾಯಿಕರಾಗಿರ್ಬೋದು, ಪ್ರಭಾಕರರಾಗಿರ್ಬೋದು, ಮಾಧ್ಯಮಿಕ ಬೌದ್ಧರಾಗಿರ್ಬೋದು, ಅವರಿಗೆ ಅವಿದ್ಯೆ ಅನ್ನೋ ತತ್ವ ಗೊತ್ತಿಲ್ಲದಕ್ಕೆ ಅವಿದ್ಯೆಯನ್ನೇ ಏನ್ ಮಾಡಿದ್ರು, ಆತ್ಮಕ್ಕೆ ಅವಿದ್ಯೆಯನ್ನು ಆರೋಪ ಮಾಡಿ ಅದನ್ನು ಜಡ ಆದ ಅಂತ ಹೇಳ್ಕೊತೆ ಹೋಗ್ಬಿಟ್ರು ಮೂವರು. ಹೇಳಿದ್ರು ಸ್ವಲ್ಪ ಚಲೋ ಕರೆಕ್ಟ್ ಹೇಳಿಕೆ, ಆದ್ರೆ ಆತ್ಮವನ್ನ ಚೈತನ್ಯ ಅಂತ ಹೇಳಲೇ ಇಲ್ಲ. ಚೈತನ್ಯ ಅಂತ ಒಂದು ಆದ ಅಂತೇಳಿ ಅವ್ರಿಗೆ ಅದು ಗೊತ್ತಾಗ್ಲೇ ಇಲ್ಲ. ಹಿಂಗಾಗಿ ಯಾತ್ರಿದ್ದಾಗ ಆತ್ಮ ಚೇತನ ಸ್ವರೂಪ, ಪ್ರಕಾಶ ಸ್ವರೂಪ, ನಿದ್ದೆತ್ತಿದಾಗ ಆತ್ಮ ಜಡ ಸ್ವರೂಪ, ಅಪ್ರಕಾಶ ಸ್ವರೂಪ ಅಂತ ಹೇಳಿದ್ರು. ಯಾಕೆ ಹಿಂಗಾಯ್ತು ಅಂದ್ರೆ ಅವಿದ್ಯೆ ಅನ್ನೋ ತತ್ವದ ಬಗ್ಗೆ ಅವರಿಗೆ ಗೊತ್ತಿಲ್ಲ. ಈ ರೀತಿಯಿಂದ ಆತ್ಮ ಹೆಂಗದನ, ಮಿಂಚು ಹುಳ ಇದ್ದಂಗದನ. ಆ ಒಂದು ಕ್ಷಣಿಕ ವಿಜ್ಞಾನವಾದಿಗಳು ಬುದ್ಧಿನೇ ಆತ್ಮ ಅಂತಂದ್ರ ಅವ್ರೇನ್ ಹೇಳಿದ್ರು, ಮಿಂಚಿದ್ದಂಗಿರ್ತದ, ಹಿಂಗ್ ಬಂದ್ ಹಿಂಗ್ ಹೋಗ್ಬಿಡ್ತದ. ಮಿಂಚು ಬಂದ್ ಹಿಂಗ್ ಹೋದ್ರ ಅದು ನಾಶ ಆಗಿ ಹೋಗ್ಬಿಡ್ತದ, ಮಿಂಚು ಇರಂಗಿಲ್ಲ. ಆದ್ರ ಮಿಂಚು ಹುಳ ಏನಿರ್ತದ, ಮಿಂಚುತ್ತದ, ಮಿಂಚಲಾರ್ದಾಗ್ನು ಅದು ಬದುಕಿರ್ತದ, ಅದು ನಾಶ ಆಗಂಗಿಲ್ಲ. ಹಂಗ ಆತ್ಮ ಅದ, ಅದು ನಾಶ ಆಗ್ಲಾರ್ತದ. ಆದ್ರೆ ಅದು ಒಂದು ಸಾರಿ ಪ್ರಕಾಶ ರೂಪ, ಒಂದ್ಸಾರಿ ಅಪ್ರಕಾಶ ರೂಪ, ಒಂದ್ಸಾರಿ ಚೇತನ ರೂಪ, ಒಂದ್ಸಾರಿ ಜಡ ಅದ ಅಂತ ಹೇಳಿಕೆ ಹಿಂಗ್ ಹೇಳಿ ಇವರು ಕೈ ಬಿಟ್ರು.
ಜ್ಞಾನ ರೂಪವಿರುವುದರಿಂದ ಪ್ರಕಾಶ ರೂಪವಿರುತ್ತದೆ, ಜಡವಿರುವುದರಿಂದ ಅಪ್ರಕಾಶ ರೂಪವಿರುತ್ತದೆ ಅಂತೇಳಿ ಆ ಪ್ರಕಾಶ ರೂಪ ಮತ್ತು ಅಪ್ರಕಾಶ ರೂಪವೇ ಆನಂದಮಯ ಕೋಶವಿರುತ್ತದೆ. ಇದು ಕರೆಕ್ಟಾ? ಏನು ಪ್ರಕಾಶ ರೂಪ ಅಪ್ರಕಾಶ ರೂಪವನ್ನು ಅರಿಯುವ ಆತ್ಮ ಈ ಒಂದು ಕುಮಾರಿಲ ಭಟ್ಟ ಹೇಳುವ ಆನಂದಮಯ ಕೋಶದಿಂದ ಭಿನ್ನ ಆದ ಅಂತ ಮನಸ್ಸಿನಾಗ ನಿಮಗ ಅನುಭವಕ್ಕೆ ಬಂತ? ಪ್ರಕಾಶ ರೂಪ ಅಪ್ರಕಾಶ ರೂಪ ಆತ್ಮ ಆದ ಅಂತೇಳಿ ಆ ಆನಂದಮಯ ಕೋಶವನ್ನೇ ಆತ್ಮ ಅಂತೇಳಿ ಕುಮಾರಿಲ ಭಟ್ಟ ಹೇಳಿದ. ಆದರೆ ಆ ಪ್ರಕಾಶ ರೂಪ ಇದ್ದದ್ದು ಅಪ್ರಕಾಶ ರೂಪ ಇದ್ದದ್ದು ಎರಡನ್ನೂ ಅರಿಯುವಂತ ಒಂದು ಆತ್ಮ ಈ ವಸ್ತುವಿನಿಂದ ಭಿನ್ನ ಆದ ಅಂತ ನಿಮಗೆ ಅನಿಸ್ಲಿಕ್ಕತ್ತದ ಇಲ್ಲ? ಅದು ಅನ್ನಿಸ್ಬೇಕು. ಈ ಪಾಠ ಹೇಳಿದಂಗ ನಿಮ್ಗೆ ಅನುಭವ ಆಗ್ಬೇಕು. ನಿದ್ದೆ ಹತ್ತಿದಾಗೆ ಸುಮ್ಮ ಹಂಗೆ ಕೂತ್ರ ಅದೇ ಜಡ ಅದೇ ಆತ್ಮ ಅಂತೀವ ಹೇಳೇನಂತೇಳಿ ಅಲ್ಲಿಗೆ ನಿಲ್ತೆ ಅಂತಂದ್ರ ಏನಾಗ್ಬಿಡ್ತೀರಿ? ನೀವು ಕುಮಾರಿಲ ಭಟ್ಟನ ಪಾರ್ಟಿಗೆ ಸೇರಿಬಿಡ್ತೀರಿ. ಎಷ್ಟು ಸರಳ ಅನ್ನೋದು. ನಿದ್ದೆ ಹತ್ತಿದಾಗ ಜಡ, ಎಚ್ಚರಿದ್ದಾಗ ಚೇತನ, ನಿದ್ದೆ ಎಚ್ಚರಿದ್ದಾಗ ಪ್ರಕಾಶ, ನಿದ್ದೆ ಹತ್ತಿದಾಗ ಅಪ್ರಕಾಶ ಅಂತ ಹೇಳಿದ್ರ, ಎಚ್ಚರಿದ್ದಾಗ ನಿದ್ದೆ ಹತ್ತಿದಾಗ ಪ್ರಕಾಶ ಅಪ್ರಕಾಶ ಎರಡನ್ನೂ ಇದು ಯಾವುದು ಅವಿದ್ಯೆಯಿಂದ ನಡೆದದ. ಆದ್ರೆ ಈ ಅವಿದ್ಯೆಯ ಕಾರ್ಯಕ್ರಮಗಳನ್ನ ನೋಡೋದಕ್ಕೆ ಆತ್ಮ ಅಂತ ಬೇರೆ ಆದ ಅನ್ನೋದು ನಿಮಗೆ ಅನುಭವಕ್ಕೆ ಬರ್ಬೇಕು. ಬಂದ್ರೆ ಭಾನ, ಇಲ್ಲಂದ್ರೆ ಜ್ಞಾನ ಅಷ್ಟೇ. ಆ ಪ್ರಕಾಶ ರೂಪ ಮತ್ತು ಅಪ್ರಕಾಶ ರೂಪವೇ ಆನಂದಮಯ ಕೋಶವಿರುತ್ತದೆ. ಏಕೆಂದರೆ ಸುಷುಪ್ತಿಯಲ್ಲಿ ಚೇತನದ ಪ್ರತಿಬಿಂಬ, ಅದು ಬಿಂಬ ಅಲ್ಲದು. ನಿದ್ದೆಯೊಳಗೇನದ ಚೇತನದ ಪ್ರತಿಬಿಂಬ ಸಹಿತವಾದ ಯಾವ ಅಜ್ಞಾನವಿರುವುದೋ ಅದೇ ಆನಂದಮಯ ಕೋಶವಿರುತ್ತದೆ. ಎಲ್ಲ ಪ್ರತಿಬಿಂಬಗಳಿವು. ಬಿಂಬರೂಪಿ ಆತ್ಮ ಬೇರೆನೇ ಆದ, ಇವೆಲ್ಲ ಪ್ರತಿಬಿಂಬ ಅದಾವ, ಇವ್ಯಾವ ಬಿಂಬ ಅಲ್ಲ ಅನ್ನೋದೇ. ಸ್ಥೂಲ ಸೂಕ್ಷ್ಮ ಕಾರಣ ಪ್ರತಿಬಿಂಬ, ಆತ್ಮ ಒಂದೇ ಬಿಂಬ. ಜಾಗ್ರ ಸ್ವಪ್ನ ಸುಷುಪ್ತಿ ಪ್ರತಿಬಿಂಬಗಳು, ಆತ್ಮ ಒಂದೇ ಬಿಂಬ. ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶಗಳು ಪ್ರತಿಬಿಂಬಗಳು, ಆತ್ಮ ಬಿಂಬ. ಆತ್ಮ ಅರಿಯುವಂತಹದ್ದು, ಪ್ರತಿಬಿಂಬಗಳು ಅರಿಸಿಕೊಳ್ಳುವಂತವು. ಪ್ರತಿಬಿಂಬಗಳೆಲ್ಲ ಅಜ್ಞಾನ ಎನ್ನುವ ಅವಿದ್ಯೆ ಒಳಗ ಉಂಟಾದಂತ ಕ್ರಿಯೆಗಳು. ಅದಕ್ಕೆ ಸುಷುಪ್ತಿಯಲ್ಲಿ ಚೇತನದ ಪ್ರತಿಬಿಂಬ ಸಹಿತವಾದ ಅಜ್ಞಾನವೇ ಆನಂದಮಯ ಕೋಶ. ಅಲ್ಲಿ ಪ್ರತಿಬಿಂಬ ಮಾತ್ರ ಪ್ರಕಾಶ ರೂಪವಿದೆ ಮತ್ತು ಅಜ್ಞಾನವು ಅಪ್ರಕಾಶ ರೂಪವಿದೆ. ಆದ್ದರಿಂದ ಕುಮಾರಿಲ ಮತದ ಆನಂದಮಯ ಕೋಶವೇ ಆತ್ಮವಿರುತ್ತದೆ ಅಂತ ಅವನ ಹಂಗೆ ಹೇಳ್ದ. 3 ಜನ ಆನಂದಮಯ ಕೋಶವನ್ನೇ ಆತ್ಮ ಎಂದು ಹೇಳಿದ್ದಾರೆ. ಒಬ್ಬಂದಾಯ್ತು ರಿವಿಷನ್. ಮತ್ತೊಂದು ಸಾರಿ ಇದ್ರದ್ದು ಹೇಳಂಗಿಲ್ಲ ನಾವು. ಈಗ ಮುಂದಿನ ಒಂದು ಏನು ಕುಮಾರಿಲ ಭಟ್ಟ ಮತದಲ್ಲಿ ಆನಂದಮಯ ಕೋಶವೇ ಆತ್ಮವಿರುತ್ತದೆ ಅಂತ ಪ್ರಕಾಶ ಅಪ್ರಕಾಶ ಚೇತನ ಜಡ ಈ ರೀತಿ ಇರ್ತದ ಅಂತ ಹೇಳಿ ಕೈ ಬಿಟ್ಟ. ಆದ್ರ ಖಂಡಿಸದ ಯಾವ್ದು ಮಾಡ್ದ? ಮಿಂಚನ್ನ, ಕೋಲ್ ಮಿಂಚು ಅಂತಂದ್ರೆ ಮಳಿ ಬಂದಾಗಿನ ಮಿಂಚನ್ನ ಖಂಡಿಸಿ ಅವನು ಮಿಂಚು ಹುಳವನ್ನ ದೃಷ್ಟಾಂತವನ್ನಾಗಿ ಕೊಟ್ಟ. ಆದ್ರೆ ಆ ಪ್ರಕಾಶ ಅಪ್ರಕಾಶವನ್ನು ಅರಿಯುವುದು ಮತ್ತೆ ಜಡವಾಗಿದ್ದಾಗ ಚೇತನವಾಗಿದ್ದಾಗ ಅರಿಯುವುದು ಆತ್ಮ ಅದರಿಂದ ಭಿನ್ನವಾಗಿದೆ ಅನ್ನೋದು ವೇದಾಂತ ಸಿದ್ಧಾಂತ. ಅವನಿಗೆ ಆ ಅವಿದ್ಯೆಯ ಬಗ್ಗೆ ಅರಿವು ಇಲ್ಲದಕ್ಕ ಅವಿದ್ಯೆ ಎನ್ನುವ ಕನ್ನಡಿಯಲ್ಲಿ ಮೂಡಿದ ಆತ್ಮನ ಪ್ರತಿಬಿಂಬಗಳು ಇವೆಲ್ಲ. ಜಾಗ್ರ ಸ್ವಪ್ನ ಸುಷುಪ್ತಿಗಳು, ಈ ಪಂಚಕೋಶಗಳು, 3 ಅವಸ್ಥೆಗಳು ಎಲ್ಲ ಇವು ಪ್ರತಿಬಿಂಬಗಳು. ಇದು ವೇದಾಂತ ಸಿದ್ಧಾಂತಿಯ ವಿಚಾರ. ಅವನಿಗದು ಅವಿದ್ಯೆ ಅನ್ನೋದು ಗೊತ್ತಿಲ್ಲದಕ್ಕ, ಅವಿದ್ಯೆನೇ ಗೊತ್ತಿಲ್ಲ ಅಂದ್ರೆ ಪ್ರತಿಬಿಂಬನೂ ಗೊತ್ತಿಲ್ಲ. ಅವನಿಗೆ ಗೊತ್ತಿಲ್ಲದಕ್ಕೆ ಏನಾಯ್ತು, ಆತ್ಮನ ಮೇಲೆ ಎಲ್ಲ ಓಟು ಆರೋಪ ಹಾಕಿಬಿಟ್ಟ. ಅದಕ್ಕೆ ಹೇಳಿದ್ನಲ್ಲ, ಮನ್ಯಾಗ ಒಬ್ಬ ಕಳ್ಳದನ, ಇಡೀ ಮನಿ ಮಂದಿಗೆ ಕಳ್ಳರ ಅಂದಂಗ ಆಗ್ಯದ. ಈಗ ಕುಮಾರಿಲ ಭಟ್ಟನ ಕೆಲಸ ಕಳ್ಳರ ಮನಿ ಅನ್ನಂಗ ಆಗ್ಯದ. ಈಗ ಮನ್ಯಾಗ ಒಂದು ನಾಯಿ ಅದ,
ಆದ್ರೆ ಅವ್ರೇನು ಓಣ್ಯನ್ ಮಂದಿ ಏನು ನಾಯಿ ಮನಿ ಅಂತಾರ. ಆ ಮನೆ ಬರೀ ನಾಯಿ ಅದ, ಮಂದಿನೂ ಅದರ ಇಲ್ಲ. ಹಂಗ ಇವ್ರು ಹೇಳೋದು ಹಿಂಗ. ಅದಕ್ಕೆ ಕುಮಾರಿಲ ಭಟ್ಟನ ಮತದಲ್ಲಿ ಆನಂದಮಯ ಕೋಶವೇ ಆತ್ಮ ಇರುತ್ತದೆ, ಆನಂದಮಯ ಕೋಶವನ್ನೇ ಆತ್ಮ ಅಂತ 3 ಜನ ಹೇಳಿದ್ದಾರೆ. ಹೇಳುವ ರೀತಿಗಳು ಬೇರೆ ಬೇರೆ. 3 ಜನ ಏನದರ ಅವಿದ್ಯೆಯ ಬಗ್ಗೆ ಜ್ಞಾನ ಇಲ್ಲ, ಆತ್ಮದ ಬಗ್ಗೆ ಅರಿವು ಇಲ್ಲ. ಆತ್ಮವನ್ನೇ ಏನ್ ಮಾಡ್ಯಾರ, ಅವ್ರಿಗೆ ಏನು ತಿಳಿಲಾರದಂತ ವಿಷಯಗಳೆಲ್ಲ ಆತ್ಮದ ಮೇಲೆ ಹಾಕ್ಯಾರ, ತಿಳಿದಂಥದನ್ನು ಆತ್ಮದ ಮೇಲೆ ಹಾಕ್ಯಾರ. ಅದಕ್ಕೆ ಮಾಧ್ಯಮಿಕ ಬೌದ್ಧ ಅಂತ ಒಬ್ಬ ಬರ್ತಾನ, ಅವನು ಆನಂದಮಯ ಕೋಶವೇ ಆತ್ಮ ಅಂತ ಹೇಳ್ತಾನ. ಇವನು ಎಷ್ಟನೇದವ? ಇವ ಶೂನ್ಯವಾದಿ. ಇವ 7ನೇದವ. ಇವ ಮೊದಲ 6 ಜನ ಯಾರ್ಯಾರು? ಅನ್ನಮಯ ಕೋಶವೇ ಆತ್ಮ ಅನ್ನೋರು, ಇಂದ್ರಿಯ ಕೋಶವೇ ಆತ್ಮ ಅನ್ನೋರು, ಮತ್ತೆ ಪ್ರಾಣಮಯ ಕೋಶವೇ ಆತ್ಮ ಅನ್ನೋರು, ಮನೋಮಯ ಕೋಶವೇ ಆತ್ಮ ಅನ್ನೋರು, ಮತ್ತೆ ವಿಜ್ಞಾನಮಯ ಕೋಶವೇ ಆತ್ಮ ಅನ್ನೋರು. ಇಲ್ಲಿ ತನ 5 ಬಂತು. ಮತ್ತ ಆನಂದಮಯ ಕೋಶವೇ ಆತ್ಮ ಅನ್ನೋ 6ನೇದವ ಕುಮಾರಿಲ ಭಟ್ಟ. ಅಲ್ಲಿಗೆ ಪಂಚಕೋಶಗಳದ ಏನದ ಅನ್ನಮಯ ಶರೀರದಾಗೆ ಇಂದ್ರಿಯ ಅನ್ನೋದೊಂದು ಸೇರಿಸಿ ಅದು ಒಟ್ಟ 5 ಹೋಗಿ 6 ಆಗ್ಯದ. ಅಲ್ಲಿಗೆ ಅದು ಮುಗೀತು. ಮುಗಿದ ಮೇಲೆ ಇನ್ನ ಇವ 7ನೇದವ 8ನೇದವ ಇನ್ನ 2 ಅದರ. ಇವ 7ನೇದವ ಮಾಧ್ಯಮಿಕ ಬೌದ್ಧ ಆನಂದಮಯ ಕೋಶ ಅಂತ ಹೇಳ್ತಾನೆ. ಇವ 7ನೇದವ. ಈ 7ನೇದವನಿಗೆ ಏನಂತಾರ ಅಂದ್ರೆ ಶೂನ್ಯವಾದಿ ಅಂತಾರೆ. ಶೂನ್ಯವಾದಿ. ಮಾಧ್ಯಮಿಕ ಬೌದ್ಧನ ಪ್ರಕಾರ ಆತ್ಮನು ನಿರಂಶ. ನಿರಂಶ ಅಂದ್ರೆ ವಿಭಾಗ ರಹಿತ. ಕುಮಾರಿಲ ಭಟ್ಟ ಏನ್ ಹೇಳ್ದ? ಜಾಗ್ರದಲ್ಲಿ ಚೇತನ ರೂಪ, ನಿದ್ದೆ ಹತ್ತಿದಾಗ ಜಡ ರೂಪ, ಮತ್ತ ಅದು ಅರಿಯುವಾಗ ಪ್ರಕಾಶ ರೂಪ, ಅರಿವು ಇಲ್ಲಾರ್ದಾಗ ಜಡ ರೂಪ ಅಂತೇಳಿ ಹಿಂಗೇನು ಹೇಳಿದ್ನಲ್ಲ, ಅವನಿಗೆ ಅಂಶ ಮಾಡ್ದಂಗ ಆಗ್ತದ. ಆತ್ಮ ನಿರಂಶ ಅದನ, ಅವನಿಗೆ ಅಂಶಿ ಇಲ್ಲ, ಅವ ಒಂದೇ ಅದನ. ಹಿಂಗಾಗಿ ಆತ್ಮನು ನಿರಂಶ ಅದನ. ಇದು ಕರೆ ಅದ ಇಲ್ಲ, ಅವನೊಳಗೆ ವಿಭಾಗ ಇಲ್ಲ, ಅಖಂಡದನ ಅಂತ ಹೇಳಿದ್ದು ಕರೆ ಅದ ಇಲ್ಲ. ಇಷ್ಟಕ್ಕರೆ ಒಪ್ಕೋಬೇಕಿಲ್ಲ ಇವನಿಗೆ, ಇಷ್ಟರೇ ಮಾಡ್ಯಾನಲ್ಲ. ಅವ ಚಲೋ ಮಾಡಿದ್ರ ಬಗ್ಗೆ ಒಂದ್ ಸ್ವಲ್ಪ ಒಪ್ಕೋಬೇಕಪ್ಪ. ಖಂಡಿಸಿದ್ದು ಕೆಲವೊಬ್ರೀಗ ಕೋಲ್ ಮಿಂಚಿನ ಗತ್ಲೆ ಇದ್ದು ನಾಶ ಆಗಿ ಹೋಗ್ತದ ಅಂತೇಳಿ ಅವ ಯಾರು ವಿಜ್ಞಾನಮಯ ಕೋಶದವೇನು ಹೇಳ್ಯಾನಲ್ಲ, ಅವನೊಳಗ ಇದು ಕೋಲ್ ಮಿಂಚಿದ್ದಂಗಿಲ್ಲ, ಮಿಂಚುಳ ಇದ್ದಂಗದ, ಇದು ಶಾಶ್ವತವಾಗಿ ಆದ ಅಂತೇಳಿ ಅದು ನಿರಂತರ ರೂಪ ಅದ, ಅದು ನಾಶ ಆಗದಲ್ಲ, ಉತ್ಪತ್ತಿ ಆಗದಲ್ಲ ತೊಂದ್ ಸತ್ಯ ಹೇಳನಿಲ್ಲ ಅಲ್ಲಿ. ಅದಕ್ಕೆ ಜನನ ಇಲ್ಲ, ಮರಣ ಇಲ್ಲ, ಅದೇ ಹೇಳ್ತಾರಿಲ್ಲ ಮುಂದಿನವರು. ಅದು ಕುಮಾರಿಲ ಭಟ್ಟನ ಮಾತು. ಒಬ್ಬೊಬ್ರು ಒಂದೊಂದು ಚಲೋದ್ ಹೇಳ್ಯಾರ, ಒಂದು ಬುದ್ಧಿಗೇಡಿ ಮಾತು ಹೇಳ್ಯಾರ, ಒಂದೊಂದು ಚಲೋದ್ ಹೇಳ್ಯಾರ, ಒಂದೊಂದು ಬುದ್ಧಿಗೇಡಿ ಮಾತು ಹೇಳ್ಯಾರ. ಇದ್ರಾಗ ಒಪ್ಕೋಬೇಕ್ಯಾವುದು ಬಿಡ್ಬೇಕ್ಯಾವುದು ಅನ್ನೋದು ವಿವೇಕ ಉಂಟು ಮಾಡೋದಕ್ಕೆ ಇಲ್ಲಿ ಈ ಪಾಠ ನಡೆದದ. ಈಗ ಅವ ಏನ್ ಹೇಳ್ಯಾನ? ಹಾಂಗ ಅವ ವಿಭಾಗ ಇಲ್ಲ, ಅವ ಅಖಂಡ ಇರುತ್ತಾನೆ. ಈ ಮಾತು ಇಲ್ಲಿ ಏಕೆ ಹೇಳುತ್ತಿದ್ದೇನೆಂದರೆ ಅವ ಹೇಳ್ತಾನೆ. ಯಾರು? ಮಾಧ್ಯಮಿಕ ಬೌದ್ಧ ಶೂನ್ಯವಾದಿ. ಹಿಂದಿನವ ಭಟ್ಟ ಆತ್ಮವನ್ನು ಜಡಚೇತನ ಅಂತ 2 ಅಂಶ ಮಾಡಿದ್ದಾನೆ. ಆತ್ಮನು ವಿಭಾಗ ರಹಿತ ನಿರಂಶನಾಗಿದ್ದಾನೆ. ಒಬ್ಬನೇ ಆತ್ಮನನ್ನ ಪ್ರಕಾಶ ರೂಪ ಅಪ್ರಕಾಶ ರೂಪ ಎಂದು ಹೇಳುವುದು ಸಂಭವಿಸುವುದಿಲ್ಲ. ಹಂಗೆ ಹೇಳಕ್ ಬರಂಗಿಲ್ಲ, ಒಬ್ಬನಿಗೆ 2 ಹೇಳಕ್ ಬರಂಗಿಲ್ಲ. ಅಂದ್ರೆ ಈ ಮಾಧ್ಯಮಿಕ ಬೌದ್ಧನು ಭಟ್ಟನ ಮತವನ್ನು ಖಂಡಿಸುತ್ತಾನೆ. ದೀಪದ ಹುಳು, ವನ್ನಿ ಹುಳು 2 ವಿಭಾಗ ಹೊಂದಿದೆ. 1ನೇ ಅಂಶ ಪ್ರಕಾಶ ರೂಪವಿದೆ, 2ನೇ ಅಂಶ ಅಪ್ರಕಾಶ ರೂಪವಿದೆ. ಆದರೆ ಆತ್ಮನು ಈ ರೀತಿಯಾಗಿ 2 ಅಂಶಗಳನ್ನು ಹೊಂದಿಲ್ಲ. ಈ ದೃಷ್ಟಾಂತನೇ ತಪ್ಪಾದ ಅಂತೇಳಿ. ಈಗ ಅವರು ಒಬ್ಬೊಬ್ಬರು ರಿಪೋರ್ಟರ್ಗಳು ಏನ್ ಮಾಡ್ತಾರ? ನರೇಂದ್ರ ಮೋದಿಗೆ ಮತ್ತು ರಾಹುಲ್ ಗಾಂಧಿಗೆ ಕಂಪೇರ್ ಮಾಡಿ ರಿಪೋರ್ಟ್ ತಯಾರು ಮಾಡ್ತಾರ. ನರೇಂದ್ರ ಮೋದಿಗೆ ರಾಹುಲ್ ಗಾಂಧಿಗೆ ಕಂಪೇರ್ ಮಾಡಿ ರಿಪೋರ್ಟ್ ತಯಾರು ಮಾಡಿರ್ತಾರ. ಅವಾಗ ಇವರು ಉತ್ತರ ಕೊಡೋರು ಏನ್ ಹೇಳ್ತಾರ? ಅವೆರಡು ಕಂಪೇರ್ ಮಾಡ್ಲಿಕ್ಕೆ ಬರಂಗಿಲ್ಲ, ಕಂಪ್ಯಾರಿಸನ್ನೇ ತಪ್ಪದ ಅಂತಾರ.
ಯಾಕಂದ್ರೆ ನರೇಂದ್ರ ಮೋದಿ ವಿಶ್ವದ ಜನರ ಹೃದಯದೊಳಗೆ ಹೊಕ್ಕೊಂಡ್ಬಿಟ್ಟ. ದೈವ ಸ್ವರೂಪದನು, ಅವತಾರಿ ಪುರುಷ. ಅವನಿಗೆ ಯಾರು ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯ? ಅಂತವ್ರು ಒಬ್ಬರೇ ಇರ್ಲಕ್ ಸಾಧ್ಯ ಅದ, ಇನ್ನೊಬ್ರು ಅವ್ರಂಗೆ ಇರ್ಲಕ್ ಬರಂಗೇ ಇಲ್ಲ. ಅವತಾರಿ ಪುರುಷರವರೆಲ್ಲ ಅವತಾರಕ್ಕೆ ಯಾರು ಮ್ಯಾಚ್ ಮಾಡಕ್ ಆಗಂಗಿಲ್ಲ. ಕೃಷ್ಣನಂತವನೇ ಒಬ್ಬ ಬೇಕಂದ್ರೆ ಅವ ಕೃಷ್ಣನೇ ಇನ್ನೊಂದ್ಸಾರಿ ಹುಟ್ಟಿ ಬರ್ಬೇಕೆ ಹೊರತು ಅಂತವ್ ಇನ್ನೊಬ್ಬ ಅವನ ಕಾಲಾಗ ಇರ್ಲಕ್ ಸಾಧ್ಯ ಇಲ್ಲ. ಹಂಗಾಗಿ ಕಂಪ್ಯಾರಿಸನ್ನೇ ತಪ್ಪದ. ಹಂಗ ಇಲ್ಲೇನದ ಕಂಪ್ಯಾರಿಸನ್, ಅದು ಏನಂತಂದ್ರ ಈ ಒಂದು ದೃಷ್ಟಾಂತಕ್ಕ ಮತ್ತ ಈ ಒಂದು ತತ್ವಕ್ಕ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಬರಂಗಿಲ್ಲ. ಆತ್ಮ ನಿರಂಶ ಅದ. ಇಲ್ಲಿ ದೀಪದ ಹುಳ 2 ಪಾತ್ರ ವಹಿಸ್ತದಲ್ಲ, ಹಂಗ ಇಲ್ಲ. ಪಾತ್ರ ಅವ ಯಾವಾಗನು ಹೆಂಗದನವ? ಆತ್ಮ ಚಿದ್ರೂಪನೇ ಅದನ, ಜ್ಞಾನ ರೂಪನೇ ಅದನ, ಪ್ರಕಾಶ ರೂಪನೇ ಅದನ. ಆತ್ಮ ಅಚಿದ್ರೂಪ ಇಲ್ಲ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರ. ಹೆಂಗಂತಂದ್ರ, ಬೆಂಕಿ ಹಚ್ಚುವ ಪದಾರ್ಥ ನೀವು ಸುಡ್ತಿರ್ತೀರಲ್ಲ, ಏನಾರ ಒಂದು ಸುಡ್ತಾ ಇದ್ದೀರಿ ಅಂತ ತಿಳ್ಕೋರಿ. ಚಲೋ ವಸ್ತುಗಳೇ ಸುಡ್ರಿ, ಕೆಟ್ಟ ವಸ್ತುಗಳೇ ಸುಡ್ರಿ. ಏನ್ ಸುಟ್ರು ಸಹಿತ ಆ ಬೆಂಕಿ ಕೆಟ್ಟ ವಸ್ತು ಸುಟ್ರೆ ಕೆಳಮುಖವಾಗಿ ಉರಿಯಂಗಿಲ್ಲ. ಅದು ಬೆಂಕಿ ಮೇಲ್ಮುಖವಾಗಿ ಉರಿತದ. ಅಗ್ನಿ ಉರಿಯೋದು ಹೆಂಗ್ ಉರಿತದ? ಮೇಲ್ಮುಖವಾಗಿ ಉರಿತದೆ, ಕೆಳಮುಖವಾಗಿ ಉರಿತದೆ. ಯಾವಾದರೆ ಸುಡ್ರಿ, ಏನಾರ ಹಾಕಿ ಸುಡ್ರಿ, ಮೇಲ್ಮುಖವಾಗಿ ಉರಿತದ. ಹಂಗ ಆತ್ಮ ಏನದ, ಎಲ್ಲಾ ಕಾಲದಲ್ಲಿ ಚೈತನ್ಯ ರೂಪನೇ ಆದ. ಯಾವ ಕಾಲದಲ್ಲೂ ಜಡ ರೂಪ ಇಲ್ಲ. ಎಲ್ಲಾ ಕಾಲದಲ್ಲಿ ಅದು ಪ್ರಕಾಶ ರೂಪನೇ ಆದ. ಯಾವ ಕಾಲದಲ್ಲಿ ಅದು ಅಪ್ರಕಾಶ ರೂಪ ಇಲ್ಲ. ಅಗ್ನಿ ಯಾವ ರೀತಿ ಎಲ್ಲಾ ಪದಾರ್ಥಗಳು, ಎಂಥ ಪದಾರ್ಥಗಳು, ಯೋಗ್ಯ ಪದಾರ್ಥಗಳಿರ್ಬೋದು, ಅಯೋಗ್ಯ ಪದಾರ್ಥಗಳಿರ್ಬೋದು, ಅವುಗಳನ್ನು ಹಾಕಿ ಸುಡುವಾಗ ಅದು ಮೇಲ್ಮುಖವಾಗಿಯೇ ಉರಿತದೆ. ಹೀಗಾಗಿ ಇವ ಏನಂತನ, 2 ರೀತಿ ಇಲ್ಲ, ಒಂದೇ ರೀತಿ ಆತ್ಮ. ಆತ್ಮನಲ್ಲಿ ಉಭಯ ರೂಪ ಹೇಳುವುದು ಅಸಂಗತ, ಸರಿ ಅಲ್ಲ. ಆತ್ಮನು ಅಂಶರಹಿತನಾಗಿದ್ದಾನೆ, ನಿರಂಶನಾಗಿದ್ದಾನೆ. ಆತ್ಮವನ್ನು ಉಭಯ ರೂಪ ಸಹಿತವೆಂದು ಒಪ್ಪಿದ್ದಾದರೆ ಘಟಪಟಾದಿಗಳಂತೆ ಉತ್ಪತ್ತಿ ನಾಶಗಳಾಗಬೇಕಾಗಿತ್ತು. ಅದು ಉಭಯ ರೂಪ, 2 ರೀತಿ ಆದ, ಜಡ ಚೇತನ ಆದ, ಹಿಂಗೇನಾರ ಅಂದೆವು, ಪ್ರಕಾಶ ಅಪ್ರಕಾಶ ರೂಪ ಆದ ಅಂತಂದ್ರ, ಈ ರೀತಿ ದ್ವಂದ್ವಗಳಿರುವ ಪದಾರ್ಥಗಳು, 2 ರೀತಿ ಇರೋ ಪದಾರ್ಥಗಳು ಹೆಂಗಿರ್ತಾವ? ಹುಟ್ಟು ಸಾವುಗಳು ಉಳ್ಳಂತ ಲಕ್ಷಣ. ಇದು ಒಂದು ರೂಲ್ಸ್, ಇದು ಅವನೇ ಮಾಡಿದ ರೂಲ್ಸ್. ಉಭಯ ರೂಪ, ಆತ್ಮನನ್ನ ಉಭಯ ರೂಪ ಅಂಥೇಳಿ ನಾವು ಅಂದೆವಂತಂದ್ರೆ ಏನಾಗ್ತದ? ಅದು ಜನನ ಮರಣ, ಉತ್ಪತ್ತಿ ನಾಶ ಉಳ್ಳದ್ದಾಗಿರುತ್ತದೆ. ಇದೊಂದು ರೂಲ್ಸ್ ಕ್ರಿಯೇಟ್ ಮಾಡ್ಯ ನಾವು ತಾನೇ. ಆತ್ಮವನ್ನ ಉಭಯ ರೂಪ ಸಹಿತ, ಅದು ಪ್ರಕಾಶ ಅಪ್ರಕಾಶ ಮತ್ತ ಜಡ ಚೇತನ ಅಂತೇಳಿ 2 ಇತ್ತಂದ್ರೆ ಜನನ ಮರಣ ಸಹಿತವಾಗಿರುತ್ತದ. ಅದಕ್ಕ ನಮ್ಮ ಮಾತುಗಳು ಸಹಿತ ಹೆಂಗಿರ್ತಾವ? ಜನನ ಮರಣ ಸಹಿತವಾಗಿರುವ ಕಾರಣ ನಮ್ಮ ಮಾತುಗಳು ಒಂದೇ ತರ ಇರಲ್ಲ. ಮೈ ಮೇಲೆ ಬಂದಾಗ ಒಂದ್ ರೀತಿ ಮಾತಾಡ್ತೀವಿ, ಆರಾಮಿದ್ದಾಗ ಇನ್ನೊಂದ್ ರೀತಿ ಮಾತಾಡ್ತೀವಿ. ಮರ್ಯಾದೆ ಒತ್ತದಂದಾಗ ಒಂದ್ ರೀತಿ ಮಾತಾಡ್ತೀವಿ, ಮರ್ಯಾದೆ ಬರ್ತದಂದ್ರೆ ಮತ್ತೊಂದ್ ತರ ಮಾತಾಡ್ತೀವಿ. ಯಾಕಂದ್ರ ಇವು ಸ್ಟ್ಯಾಂಡರ್ಡ್ ಅಲ್ಲ. ಇದು ಸ್ಟ್ಯಾಂಡರ್ಡ್ ಆಗ್ಬೇಕಾಗ್ಯದ, ಸ್ಟ್ಯಾಂಡರ್ಡ್ ಅಲ್ಲ. ಈ ರೀತಿ ಇರೋದು ಸ್ಟ್ಯಾಂಡರ್ಡ್ ಅಲ್ಲ. ಜನನ ಮರಣ ಇರುವಂತ ವಸ್ತುಗಳು ಯಾವ ಸ್ಟ್ಯಾಂಡರ್ಡ್ ಅಲ್ಲ. ನಥಿಂಗ್ ಈಸ್ ಪರ್ಫೆಕ್ಟ್ ಎಕ್ಸೆಪ್ಟ್ ಗಾಡ್. ಪರಮಾತ್ಮನನ್ನು ಹೊರತುಪಡಿಸಿದ್ರೆ ಅವನಿಗೆ ಜನನ ಇಲ್ಲ, ಮರಣ ಇಲ್ಲ, ಅವನಿಗೇನದ ಉಭಯ ರೂಪ ಸಮಸ್ಯೆ ಇಲ್ಲ.
ನಮಗೆ ಜನನನೂ ಅದ, ಮರಣನೂ ಅದ, ಮಾನನೂ ಅದ, ಅಪಮಾನನೂ ಅದ. ನಾವು ಸ್ಟ್ಯಾಂಡರ್ಡ್ ಅಲ್ಲ, ಸ್ಟ್ಯಾಂಡರ್ಡ್ ಆಗಬೇಕಾಗ್ಯದ, ಸಾಧನೆ ಮಾಡಿ ಸ್ಟ್ಯಾಂಡರ್ಡ್ ಆಗಬೇಕಾಗಿದೆ. ಜನನ ಮರಣಗಳಿಂದ ದಾಟಿ ಹೋದಾಗ ಆ ಉಭಯ ರೂಪದ ಸಮಸ್ಯೆ ನಮಗಿರಂಗಿಲ್ಲ. ಆತ್ಮದ ಸ್ವರೂಪದಲ್ಲಿದ್ದಾಗ ಈ ಉಭಯ ರೂಪದ ಸಮಸ್ಯೆ ನಮಗಿಲ್ಲ, ಜನನ ಮರಣದ ಸಮಸ್ಯೆ ಇಲ್ಲ. ನಾವು ಇನ್ನ ಆ ಜನನ ಮರಣ ನಮಗೆ ಆತದ ಅನ್ನ ದುಃಖ ಭಯದಾಗ ನಾವೇನ್ ಇರ್ತೀವಲ್ಲ, ನಮಗ್ ಉಭಯ ರೂಪದ ಸಮಸ್ಯೆ ಆದ. ಜೀವ ಇರೋ ತನಕ ಉಭಯ ರೂಪದ ಸಮಸ್ಯೆ. ಜೀವ ಭಾವ ಕಳ್ಕೊಂಡು ಆತ್ಮಭಾವಕ್ಕೆ ಹೋದೇವಂತಂದ್ರ ಆವಾಗ ನಮಗೇನಾಗ್ತದ, ನಿರಂಶವಾದ ಆತ್ಮನ ಅನುಭವ ಆಗ್ತದ. ತಾನು ಒಂದೇ ಆತ್ಮ ಅಲ್ಲ, ಸುತ್ತಮುತ್ತ ಎಲ್ಲಾ ಕಡೆ ಆತ್ಮನೇ ತುಂಬ್ಯದ, ತನ್ನ ಶರೀರದೊಳಗೂ ಆತ್ಮನೇ ತುಂಬ್ಯದ, ಎಲ್ಲಾ ಕಡೆ ಆತ್ಮ ಸರ್ವ ವ್ಯಾಪಕ ಅಖಂಡದ ನನ್ನ ಅನುಭವ ಬರ್ತದ. ಯಾವಾಗ ಆತ್ಮಭಾವದಾಗ ಹೋದಾಗ, ಆತ್ಮಭಾವಕ್ಕೆ ಹೋಗ್ಬೇಕಾದ್ರೆ ಜೀವ ಭಾವಗಳು ಕಳ್ಕೋಬೇಕು. ಜನನ ಮರಣ, ಪಾಪ ಪುಣ್ಯ, ಸುಖ ದುಃಖ, ಗಮನ ಆಗಮನ ಇವೆಲ್ಲ ಕಳ್ಕೊಂಡಾಗ ಆ ಭಾವ ಬರ್ತದೆ. ಅದಕ್ಕೆ ಇಲ್ಲಿ ಏನಂತಾನ, ಉತ್ಪತ್ತಿ ನಾಶ ಉಳ್ಳವಾಗಿರೋದಕ್ಕ ಉಭಯ ರೂಪ ಸಹಿತ ಅಂತ ಹೇಳೋದಕ್ಕೆ ಕನೆಕ್ಷನ್ ಕೊಟ್ಬಿಟ್ಟಾನೀಗ. ಕೊಟ್ಟು ಆತ್ಮವನ್ನ ಪ್ರಕಾಶ ರೂಪ ಮತ್ತು ಅಪ್ರಕಾಶ ರೂಪ ಎಂದು ಎರಡು ಪ್ರಕಾರ ಒಪ್ಪಿದ್ದಾದರೆ ಆತ್ಮನಿಗೆ ಉತ್ಪತ್ತಿ ನಾಶ ಅಂತ ಹೇಳಬೇಕಾಗುತ್ತದೆ. ಜನನ ಮರಣ ಉಳ್ಳವದನ ಅಂತ ಹೇಳಬೇಕಾಗ್ತದ. ವಾಮ ಜಡ, ವಾಮ ಚೇತನ, ವಾಮ ಪ್ರಕಾಶ, ವಾಮ ಅಪ್ರಕಾಶ ಅಂದ್ರೆ ಎರಡು ಮತ್ತೊಂದು ರೂಲ್ಸ್ ಬರ್ತದ ಅವನಿಗೆ. ಅದಕ್ಕೆ ಉತ್ಪತ್ತಿ ನಾಶ ಉಳ್ಳದ್ದಾಗಿರಲಿ ಅಂತ ಒಪ್ಪಿಕೊಂಡರೂ ಸಹ ಏನಾಗುತ್ತದೆ ಅಂದರೆ, ಇರ್ಲಿ ಬಿಡಪ್ಪ ಆತ್ಮ ಉತ್ಪತ್ತಿ ನಾಶ ಇರಲಿ ಅಂತ ಅಂದ್ರೆ ಮುಂದೇನಾಗ್ತದ, ಆತ್ಮನು ಉತ್ಪತ್ತಿ ಪೂರ್ವದಲ್ಲಿ ಮತ್ತು ನಾಶದ ನಂತರದಲ್ಲಿ ಅಸತ್ತಾಗಿರುತ್ತಾನೆ. ಉತ್ಪತ್ತಿ ಆಗ್ಯದ ಅಂತಂದ್ರೆ ಮೊದಲು ಇದ್ದಿದ್ದಿಲ್ಲ, ನಾಶ ಆಯಿತು ಅಂತಂದ್ರೆ ಆಮೇಲೆ ಇರಂಗಿಲ್ಲ. ಹಿಂಗ್ ಬರ್ತದ. ಆತ್ಮ ಉತ್ಪತ್ತಿಗಿಂತ ಮೊದಲು ಅದನ, ಮತ್ತ ಆತ್ಮ ನಾಶದ ನಂತರನೂ ಅದನ. ಹಿಂಗಾಗಿ ಅವನಿಗೆ ಉತ್ಪತ್ತಿ ನಾಶಗಳನ್ನ ನಾವು ಆರೋಪಿಸಿದ್ರೆ ಇಷ್ಟೆಲ್ಲ ಸಮಸ್ಯೆ ಆಗ್ತದ. ಅದಕ್ಕ ಆತ್ಮ ಹೆಂಗದನ, ಉತ್ಪತ್ತಿ ಗಿಂತ ಮುಂಚೆ ಇಲ್ಲದ್ದು, ಉತ್ಪತ್ತಿಗಿಂತ ಮುಂಚೆ ಇಲ್ಲದ್ದು. ಅದಕ್ಕೆ ಇಲ್ಲದಕ್ಕೆ ಏನಂತಾರ, ಅಭಾವ. ಎಂತ ಅಭಾವ? ಪ್ರಾಗಭಾವ. ಎಷ್ಟು ಶಾಣಕ್ಕಿದೆ ನೋಡವ ನೀನು ಅಪ್ಪ. ಎಷ್ಟು ಶಾಣರು, ಇಂಟು ಶಾಣರಾದ್ರೆ ಹೆಂಗ್ ನೋಡ್ಬೇಕಂತ. ಪ್ರಾಗಭಾವ. ಉತ್ಪತ್ತಿಕ್ಕಿಂತ ಮುಂಚೆ ಯಾವ ಪದಾರ್ಥ ಇರ್ಲಿಲ್ಲಲ್ಲ ಅದಕ್ಕೇನಂತಾರ ಪ್ರಾಗಭಾವ. ಆದ್ರ ಆತ್ಮ ಏನದನ, ಪ್ರಾಗ್ ಅಭಾವ ರಹಿತ ಅದನ. ಅಂದ್ರೆ ಅದರ ಅರ್ಥ ಏನು, ಉತ್ಪತ್ತಿಗಿಂತ ಮುಂಚೆನೂ ಇದ್ದ. ಈ ಜಗತ್ತದಲ್ರಿ, ಈಗ ಇದು ಜಗತ್ತದ ಅಥವಾ ನಿಮ್ಮದೇ ಪಿಂಡಾಂಡ ಶರೀರ ಅದ, ಇದು ಉತ್ಪತ್ತಿಕ್ಕಿಂತ ಮುಂಚೆ ಇರಲಿಲ್ಲ. ಅಲ್ಲೇನಿತ್ತು, ನಿಮ್ಮದು ಜೀವನಿಗೆ ಪ್ರಾಗಭಾವವಿತ್ತು, ಜಗತ್ತಿಗೆ ಪ್ರಾಗಭಾವವಿತ್ತು, ಈಶ್ವರನಿಗೆ ಪ್ರಾಗಭಾವವಿದೆ. ಜಗತ್ತು ಸೃಷ್ಟಿ ಆಗೋದ್ರಿಗಿಂತ ಮೊದಲ ಅಲ್ಲಿ ಜೀವ ಇಲ್ಲ, ಜಗತ್ತಿಲ್ಲ, ಈಶ್ವರ ಇಲ್ಲ. ಅದಕ್ಕೇನದ, ಪ್ರಾಗಭಾವ ಸಹಿತ. ಜೀವ ಜಗತ್ತು ಈಶ್ವರ ಏನದವ, ಪ್ರಾಗಭಾವ ಸಹಿತ. ಅಂದ್ರೆ ಉತ್ಪತ್ತಿ ಆಗುವುದಕ್ಕಿಂತ ಮುಂಚೆ ಅವು ಇರಲಿಲ್ಲ. ಆದರೆ ಶುದ್ಧ ಬ್ರಹ್ಮ ಈ ಜೀವ ಜಗತ್ತು ಈಶ್ವರ ಸೃಷ್ಟಿಯಾಗೋದಕ್ಕಿಂತ ಮುಂಚೆನೂ ಅವ ಇದ್ದನಲ್ಲ, ಅವ ಪ್ರಾಗಭಾವ ರಹಿತ. ತಿಳಿಯಕತ್ತದಿದು? ಪ್ರಾಗಭಾವ ಸಹಿತ, ಪ್ರಾಗಭಾವ ರಹಿತ ಅನ್ನೋದು ತಿಳ್ಕೋಬೇಕು. ಅವ ಆತ್ಮ ಶುದ್ಧ ಬ್ರಹ್ಮ ಏನದನ, ಪ್ರಾಗಭಾವ ರಹಿತನಾಗಿದ್ದಾನೆ. ಜೀವ ಜಗತ್ತು ಈಶ್ವರ ಏನದ, ಪ್ರಾಗಭಾವ ಸಹಿತವಾಗಿವೆ. ಅಂತಂದ್ರೆ ಉತ್ಪತ್ತಿಗಿಂತ ಮುಂಚೆ ಅವು ಇರಲಿಲ್ಲ. ಆದರೆ ಈ ಶುದ್ಧ ಬ್ರಹ್ಮ ಏನದನ, ಉತ್ಪತ್ತಿಗಿಂತ ಮುಂಚೆನೂ ಅದನವ. ಅದಕ್ಕೆ ಉತ್ಪತ್ತಿಗಿಂತ ಮುಂಚೆನೂ ಅವ ಇದ್ದದ್ದಕ್ಕೆ ಅವನಿಗೆ ಪ್ರಾಗಭಾವ ರಹಿತ ಅಂತಾರೆ.
ಜೀವ ಜಗತ್ತ ಈಶ್ವರಗಳು ಉತ್ಪತ್ತಿಕ್ಕಿಂತ ಮುಂಚೆ ಅವು ಇರಲಿಲ್ಲ. ಆ ಕಾರಣ ಅವಕ್ಕೇನಂತಾರ ಪ್ರಾಗ್ ಅಭಾವ ಸಹಿತ. ಮುಂದೆ ಜಗತ್ತು ಬ್ರಹ್ಮಾಂಡ ಪಿಂಡಾಂಡ ಪ್ರಳಯ ಆಗಿ ಹೋಗಿ ನಾಶ ಆಯ್ತು ಅಂತಂದ್ರೆ ಅಲ್ಲಿ ನಾಶ ಆದ್ಮೇಲೆ ಜೀವ ಇಲ್ಲ, ಜಗತ್ತಿಲ್ಲ, ಈಶ್ವರ ಇಲ್ಲ. ಅದೇನದ ಪ್ರಾಗ್ ಅಭಾವ ಸಹಿತ ಅಲ್ಲ, ಅದು ಪ್ರಧ್ವಂಸ ಅಭಾವ ಸಹಿತ ಆದ. ಪ್ರಧ್ವಂಸ ಅಭಾವ ಸಹಿತ ಅಂತಂದ್ರೇನು ನಾಶವಾದ ಮೇಲೆ ಇಲ್ಲದಂಗ ಆಗದು. ಜೀವ ಜಗತ್ತು ಈಶ್ವರ ಎಲ್ಲ ನಾಶ ಆದ್ಮೇಲೂ ಅಲ್ಲಿ ಶುದ್ಧ ಬ್ರಹ್ಮ ಇರ್ತಾನ ಇಲ್ಲ? ಅವ ಇರ್ತಾನಂತಂದ್ರೆ ಅವನೇನು ಪ್ರಧ್ವಂಸ ಅಭಾವ ಸಹಿತ. ಜೀವ ಜಗತ್ತು ಈಶ್ವರ ಎಲ್ಲ ನಾಶ ಆಗಿ ಆದ್ಮೇಲೂ ಅವನೇನಾಗ್ಯಾನ ಪ್ರಧ್ವಂಸ ಅಭಾವ ಸಹಿತ ಅದನ್ನ ರಹಿತ. ಅವನ್ಯಾರು? ಶುದ್ಧ ಬ್ರಹ್ಮ ಪ್ರಧ್ವಂಸ ಅಭಾವ ರಹಿತ. ಜೀವ ಜಗತ್ತು ಈಶ್ವರ ಪ್ರಧ್ವಂಸ ಅಭಾವ ಸಹಿತ. ಚಂದ ತಿಳ್ಕೋಬೇಕು. ಜೀವ ಜಗತ್ತು ಈಶ್ವರ ಪ್ರಾಗ್ ಅಭಾವ ಸಹಿತ, ಪ್ರಧ್ವಂಸ ಅಭಾವ ಸಹಿತ. ಮತ್ತ ಶುದ್ಧ ಬ್ರಹ್ಮ ಪ್ರಾಗ್ ಅಭಾವ ರಹಿತ, ಪ್ರಧ್ವಂಸ ಅಭಾವ ರಹಿತ. 4 ರೀತಿ ಅಭಾವಗಳದಾವ. 2 ಅಭಾವಗಳು ತಿಳ್ಕೋರಿ. ಮತ್ತಿನ್ನ 2 ಅಭಾವ ಯಾವ್ರಿ ಅವು? ಅನ್ಯೋನ್ಯ ಅಭಾವ. ಅನ್ಯೋನ್ಯ ಅಭಾವ. ಅನ್ಯೋನ್ಯ ಅಭಾವ ಅಂತಂದ್ರೆ ಜೀವ ಜಗತ್ತು ಈಶ್ವರ ಪರಮಾತ್ಮನಲ್ಲಿ ಏನದ? ವ್ಯರ್ಥವಿಲ್ಲ. ಜೀವ ಜಗತ್ತು ಈಶ್ವರ ಪರಮಾತ್ಮನಲ್ಲಿ ವ್ಯರ್ಥವಿಲ್ರಿ. ತೆರೆಗಳೆಲ್ಲ ಸಮುದ್ರದ ಜೊತೆಗೆ ಅಂಟುಕೊಂಡವ ಇಲ್ಲ? ಅಂಟುಕೊಂಡವ. ಇದಕ್ಕೇನಂತಾರ? ಅನ್ಯೋನ್ಯ ಏನದದು? ಅದ್ರೊಳಗೆ ಅದು ಸೇರ್ಯದ. ಆದ್ರೆ ಅವ ಇದ್ರಾಗ ಸೇರ್ಕೊಂಡಿಲ್ಲ, ಇದಕ್ಕೆ ಅಂಟುಕೊಂಡಿಲ್ಲ. ಅವ ಇದಕ್ಕೆ ಅಂಟುಕೊಂಡೇನು? ಇವಕ್ಕೇನಾರ ಹೆಚ್ಚು ಕಡಿಮೆ ಆಯ್ತಂತಂದ್ರ ಅನ್ಯೋನ್ಯ ಅಭಾವ ರಹಿತದ ನಾವು. ಹೌದಲ್ರಿ? ಅದು ಏನದ? ಅತ್ಯಂತ ಯಾವ ಕಾಲಕ್ಕೂ ಬ್ರಹ್ಮ ಜೀವ ಜಗತ್ತು ಈಶ್ವರ ಆಗಿಲ್ಲ, ಮತ್ತೆ ಯಾವ ಕಾಲಕ್ಕೂ ಜೀವ ಜಗತ್ತು ಈಶ್ವರ ಬ್ರಹ್ಮ ಆಗಂಗಿಲ್ಲ. ಅದು ಅತ್ಯಂತ ಅಭಾವ. ನಾವು ಏನ್ರಿ ಸೇರ್ಕೊಂಡಿಲ್ಲ. ಎಂದೂ ಇದು ಆಗಿಲ್ಲ. ಘಟ ಎಂದು ಪಟ ಆಗಿಲ್ಲ. ಘಟ ಪಟನೇ ಬೇರೆ, ಅದೇ ಬೇರೆ ಇದೇ ಬೇರೆ. ಅದಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ. ಬ್ರಹ್ಮಗ ಈ ಜೀವ ಜಗತ್ ಈಶ್ವರಿಗೆ ಸಂಬಂಧನೇ ಇಲ್ಲ. ಘಟ ಪಟಗಳು ಹಾಗೇ ಇಲ್ಲ. ನಾವು ಎಂದು ಘಟನೆ ಬೇರೆ ಪಟನೆ ಬೇರೆ. ಹಂಗೆ ಇಲ್ಲಿ ಏನಾಯ್ತು? ಬೇಡ, ಆ ಅಭಾವಗಳ ಬಗ್ಗೆ ಹೇಳ್ಕೊತಾದ್ರೆ ಅದು ಒಂದು ದೊಡ್ಡ ಶಾಸ್ತ್ರನೇ ಆಗ್ತದ. ಇಲ್ಲಿ ನಮ್ಗೇನಾಗಬೇಕಾಗ್ಯದ ಅಂತಂದ್ರೆ ನಾಶದ ನಂತರ ಮತ್ತು ಉತ್ಪತ್ತಿ ಮುಂಚೆನೂ ಅವ ಇಲ್ಲ ಅಂತ ಹೇಳ್ಬೇಕಾಗ್ತದ. ಉತ್ಪತ್ತಿ ನಾಶ ನಾವು ಅವನಿಗೆ ಹೇಳ್ದೇವಂತಂದ್ರೆ ಅಂದ್ರೆ ಉತ್ಪತ್ತಿ ಪೂರ್ವದಲ್ಲೂ ಇಲ್ಲ, ನಾಶದ ನಂತರದಲ್ಲೂ ಇಲ್ಲ, ಅಸತ್ತಾಗಿರುತ್ತದೆ. ಇವನ್ ಪ್ರಕಾರ ಏನಾಯ್ತು? ವೇದಾಂತ ಸಿದ್ಧಾಂತ ಅದು ಪ್ರಾಗ್ ಅಭಾವ ರಹಿತ, ಪ್ರಧ್ವಂಸ ಅಭಾವ ರಹಿತ. ಇಲ್ಲಿ ಇವನ ಪ್ರಕಾರ ಏನಾಗ್ಯದ? ಅವನು ಉತ್ಪತ್ತಿ ನಾಶ. ಅದಕ್ಕೆ ಇಲ್ಲೇನಾಯ್ತು? ಅಂತ್ಯದಲ್ಲಿ ಯಾವುದು ಅಸತ್ತಾಗಿರುತ್ತದೆಯೋ ಅದು ಮಧ್ಯದಲ್ಲಿಯೂ ಕೂಡ ಅಸತ್ತಾಗಿರುತ್ತದೆ. ಆತ್ಮನು ಅಸತ್ ರೂಪ ಅಂತ ಹೇಳು ಅಂತ ಮಾಧ್ಯಮಿಕ ಬೌದ್ಧನು ಭಟ್ಟನಿಗೆ ಹೇಳುತ್ತಿದ್ದಾನೆ. ಅದರಂತೆ ಆತ್ಮನಿಗಿಂತಲೂ ಭಿನ್ನವಾದ ಸಂಪೂರ್ಣ ಪದಾರ್ಥಗಳಾದರೂ ಅವು ಉತ್ಪತ್ತಿ ನಾಶಗಳು ಉಳ್ಳವೇ ಆಗಿರುತ್ತವೆ. ಆದ್ದರಿಂದ ಎಲ್ಲವೂ ಅಸತ್ ರೂಪವೇ ಇದೆ ಅಂತ ತಿಳಿದುಕೊಳ್ಳು. ಈ ರೀತಿಯಿಂದ ಆತ್ಮನು ಮತ್ತು ಅನಾತ್ಮಗಳಾದ ಸಮಗ್ರ ವಸ್ತುಗಳು ಅಸತ್ ರೂಪವಾಗಿರುವುದರಿಂದ
ಪರಮಾತ್ಮನು ಶೂನ್ಯವೇ ಆಗಿದೆ. ಶೂನ್ಯವಾದಿಯಾದರೂ ಕೂಡ ಅಜ್ಞಾನ ರೂಪ ಆನಂದಮಯ ಕೋಶವನ್ನೇ ಏನ್ ಮಾಡ್ಯಾನ? ಆತ್ಮ ಎಂದು ಪ್ರತಿಪಾದನೆ ಮಾಡ್ತಾ ಇದ್ದಾನೆ. ಇವ ಏನ್ ಮಾಡಿದ್ನಪ್ಪ ಅಂತಂದ್ರೆ, ಆತ್ಮ ಉಭಯ ರೂಪ ಸತ್ ಹಿಂಗ ಹೇಳಿದೆ ಅಂತಂದ್ರೆ ಇದಾಗಂಗಿಲ್ಲ. ಅದಕ್ಕೇನಾಗಬೇಕು? ಆತ್ಮ ಉತ್ಪತ್ತಿ ಮತ್ತ ನಾಶ ರಹಿತ ಇದ್ದುದಕ್ಕೆ ನಾವು ಉತ್ಪತ್ತಿ ನಾಶ ಆದ ಅಂತ ಹೇಳ್ಬೇಕಾಗ್ತದ. ಉತ್ಪತ್ತಿ ನಾಶ ಆದ ಅಂತ ಹೇಳ್ಬೇಕಾದ್ರೆ ಇವ ಯಾವುದನ್ನ ಹಿಡ್ಕೊಂಡ ಅಂತಂದ್ರೆ, ಯಾವ ಭಾಗವನ್ನು ಹಿಡ್ಕೊಂಡನ ಅಂತಂದ್ರೆ, ಪ್ರಧ್ವಂಸ ಪ್ರಾಗ್ ಅಭಾವ ಸಹಿತವಾದಂತ ಯಾವುದನ್ನ? ಜೀವ ಜಗತ್ ಈಶ್ವರವನ್ನೇ ಇವ ಹಿಡ್ಕೊಂಡ. ಪ್ರಾಗ್ ಅಭಾವ ಪ್ರಧ್ವಂಸ ಅಭಾವ ರಹಿತವಾದ ಬ್ರಹ್ಮನನ್ನ ಬಿಟ್ಟ. ಅದು ಅವನಿಗೆ ಗೊತ್ತೇ ಇಲ್ಲ, ಅದು ಅನುಭವನೇ ಇಲ್ಲ. ಇವ ಏನ್ ಮಾಡ್ದ? ಜೀವ ಜಗತ್ ಈಶ್ವರ ಉತ್ಪತ್ತಿ ಆಗುವುದಕ್ಕಿಂತ ಮುಂಚೆನೂ ಅದು ಅಸತ್ತು. ಜೀವ ಜಗತ್ ಈಶ್ವರ ಏನಾಯ್ತು? ನಾಶವಾದ ನಂತರನೂ ಅದು ಅಸತ್ತಾಗಿರ್ತದೆ. ಮತ್ತ ಜೀವ ಜಗತ್ ಈಶ್ವರ ಇದೇನದ ಉತ್ಪತ್ತಿ ನಾಶ ಉಳ್ಳದ್ ಆಗಿರುವುದರಿಂದ ಇದು ಕೂಡ ಅಸತ್ತೇ ಆಗಿದೆ. ಜೀವ ಜಗತ್ ಈಶ್ವರ ಈಗ ಅದ ಅಲ್ಲ, ಇದು ಉತ್ಪತ್ತಿ ನಾಶ ಉಳ್ಳದ್ದಾಗಿರುವುದರಿಂದ ಇದು ಕೂಡ ಅಸತ್ತಾಗಿದೆ. ಮತ್ತ ಉತ್ಪತ್ತಿಗಿಂತ ಮೊದಲೂ ಅದು ಇದ್ದಿದ್ದಿಲ್ಲ, ಅವಾಗನೂ ಅದು ಅಸತ್ತೇ ಆಗಿತ್ತು. ಮತ್ತೆ ನಾಶದ ನಂತರ ಕೂಡ ಅದು ಅಸತ್ತೇ ಆಗಿದೆ. ಹೀಗಾಗಿ ಉತ್ಪತ್ತಿಯಾದ ಕಾಲದಲ್ಲೂ, ಉತ್ಪತ್ತಿಗಿಂತ ಪೂರ್ವ ಕಾಲದಲ್ಲೂ, ಮತ್ತ ನಾಶ ಆದ ನಂತರದ ಕಾಲದಲ್ಲೂ ಅದು ಅಸತ್ತೇ ಆಗಿರುವುದರಿಂದ ಅಲ್ಲಿ ಸತ್ಯ ಯಾವದಂದ್ರ ಶೂನ್ಯ, ಏನೂ ಇಲ್ಲ ಅನ್ನೋದೇ ಸತ್. ಅಲ್ಲಿ ಬ್ರಹ್ಮ ಅದನಂತ ಒಪ್ಪಿಲ್ಲವ, ಶೂನ್ಯ ಆದ ಅಂತ ಒಪ್ಪಿಬಿಟ್ಟ. ಶೂನ್ಯ ಆದಂದ್ರೆ ಏನೂ ಇಲ್ಲದ ಶೂನ್ಯ. ಏನೂ ಇಲ್ಲ ಈ ಜಗತ್ತಿನಾಗ, ಏನೂ ಇಲ್ಲ. ಆ ಶೂನ್ಯ ಅಂತ ಒಪ್ಪಿದ. ಅವನು ಒಪ್ಪಿಕೊಂಡದ್ದು ಶೂನ್ಯ ಅಂತ. ನೀವು ಶೂನ್ಯನೇ ಒಪ್ಪಿಕೊಂಡಿರ ಇಲ್ಲ? ಈಗ ಬ್ರಹ್ಮ ಅದನಂತ ಒಪ್ಪಿಕೊಂಡು ಪಾರ್ಟ್ ಬಿಡ್ರಿ, ಈ ಜಗತ್ತು ಶೂನ್ಯ ಅಂತ ಒಪ್ಪಿರ ಇಲ್ಲ? ಮಿಥ್ಯ ಅಂತ ಒಪ್ಪಿರ ಇಲ್ಲ? ಇದು ಮತ್ತ ಈ ಶೂನ್ಯ ಅನ್ನೋದ್ರ ಮಟ್ಟಿಗೆ ಇವನಿಗೆ ನಮ್ಗ ಮ್ಯಾಚಿಂಗ್ ಅದ. ಆತ್ಮ ಆದ ಅನ್ನೋದು ಇವನಿಗೆ ಅನುಭವ ಇಲ್ಲ, ನಮಗ ಆದ. ಅವನಿಗೆ ನಮಗ ಇರೋ ವ್ಯತ್ಯಾಸ ಏನು? ಆತ್ಮ ಆದ ಅನ್ನೋದು. ಆದ್ರೆ ಶೂನ್ಯ ಜಗತ್ತು, ಜೀವ ಜಗತ್ ಈಶ್ವರ ಇದು ಜನನ ಮರಣ ಉಳ್ಳದ್ದಾಗಿರುವುದರಿಂದ ಇದು ಅಸತ್ತಾಗಿದೆ. ಇದು ಹುಟ್ಟೋದಕ್ಕಿಂತ ಮೊದಲು ಅದು ಅಸತ್ತೇ ಆಗಿತ್ತು. ಇದು ನಾಶವಾದ ಮೇಲೂ ಇದು ಅಸತ್ತೇ ಆಗಿರ್ತದೆ. ಮೂರು ಕಾಲದಲ್ಲಿ ಇದು ಇಲ್ಲದ್ದೇ ಆಗಿರುವುದರಿಂದ ಇದು ಇಲ್ಲಿ ಏನಾದಪ್ಪ ಶಾಶ್ವತವಾಗಿರೋದೇ ಅದು ಶೂನ್ಯ. ಆ ಶೂನ್ಯದೊಳಗ ಇವೆಲ್ಲ ಹುಟ್ಟೋದು ಸಾಯೋದು ಮಾಡ್ತಿರ್ತಾವ ಅಂತವ ಶೂನ್ಯ ಅಂತಂದ. ಅವನು ಶೂನ್ಯ ಎಂಥದು? ಏನೂ ಇಲ್ಲದ ಶೂನ್ಯ. ಆದರೆ ಎಲ್ಲವೂ ತಾನೇ ಆಗಿದ್ದು ಏನು ಇಲ್ಲದಂತೆ ಇರುವ ಬ್ರಹ್ಮನ ಒಂದು ಸಣ್ಣ ಪರಿಚಯ ಇವನಿಗೆ ಆಗ್ಯದ. ಆದ್ರೆ ಅದಕ್ಕೆ ಶೂನ್ಯ ಅಂದನ. ಎಲ್ಲವೂ ಆ ಬ್ರಹ್ಮನೇ ಆಗ್ಯಾನ. ಜೀವ ಜಗತ್ತು ಈಶ್ವರನದ ಅವನಿಗೆ ಗೊತ್ತಿಲ್ಲ. ಗೊತ್ತಿಲ್ಲದಕ್ಕೆ ಅವ ಅಲ್ಲಿಗೆ ನಿಂತನ, ಅಷ್ಟೇ ಹೇಳನ. ಏಕೆಂದರೆ ಅಜ್ಞಾನವು ಮೂರು ರೂಪಗಳಲ್ಲಿ ಪ್ರತೀತಿ ಆಗುತ್ತದೆ. ಅದು ಹೆಂಗಾಗ್ತದ ಅನ್ನೋದು ನಮ್ಮ ಟೈಮ್ ಆಗ್ತದ. ಇದು ಮೂರು ರೀತಿ ಅಜ್ಞಾನ ಹೆಂಗ್ ಪ್ರತೀತಿ ಆಗ್ತದ ಅನ್ನೋದು ಇವನು ಭಾಗ, ಮುಂದಿನ ಭಾಗ ಮತ್ತೆ ನಾಳೆ ಕಂಟಿನ್ಯೂ ಮಾಡೋಣ. ಸಾಕಲ್ಲ? 8 ಆಯ್ತು, 8:15 ಆಯ್ತು. ಮಾಧ್ಯಮಿಕ ಬೌದ್ಧನ ಪ್ರತಿಪಾದನೆಯ ಅರ್ಧ ಭಾಗ ಏನ್ ಮಾಡೀವಿ? ಪುನರಾವರ್ತನೆ ಮಾಡೀವಿ. ಈಗ ಅವನಿಗೆ ಶೂನ್ಯನೇ, ಅಜ್ಞಾನನೇ ಅವನಿಗೆ ಸತ್ಯ. ಈ ಅಜ್ಞಾನ ಮೂರು ರೀತಿ ಪ್ರಕಟ ಆಗ್ತದೆ. ಹೆಂಗಾಗ್ತದೆ ಅನ್ನೋದು ಮಾಧ್ಯಮಿಕ ಬೌದ್ಧನ ಪ್ರತಿಪಾದನೆ ನಾಳೆ ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ತಮ್ಮೆಲ್ಲರ ಪವಿತ್ರ ಪಾದ ಕಮಲಗಳಿಗೆ ಸಮರ್ಪಿಸ್ತಾ ಇದ್ದೇವೆ.
ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ. ಮತ್ತಿನ್ಯಾರು ಏನ್ ಮಾತಾಡ್ತಿದ್ರು ಮಾತಾಡ್ರಿ. ನಾಳೆಗೆ ಮುಂಜಾನೆ ಕರೆಕ್ಟ್ 5ಕ್ಕೆ ಜಾಯಿನ್ ಆಗ್ರಿ. ಜಲ್ದಿ ಜಾಯಿನ್ ಆಗಿ ಆ ಒಂದು ಸಂಕಲ್ಪ ಮಂತ್ರ ಮತ್ತೆ ಅವ 4 ಮಂತ್ರಗಳು ಹೇಳ್ಯಾರಲ್ಲ. ಒಂದು ಇಷ್ಟಲಿಂಗ ಸಂಕಲ್ಪ, ಇನ್ನ ಒಂದು ಅದು ಇಷ್ಟಲಿಂಗ ಆತ್ಮ ಕಲ್ಯಾಣಾರ್ಥ, ಇನ್ನ ಒಂದು ಲೋಕ ಕಲ್ಯಾಣಾರ್ಥ ಸಂಕಲ್ಪ. ಯಾವ ದೇಶ, ಯಾವ ಕಾಲ, ಯಾರ್ಯಾರ ಕಲ್ಯಾಣಕ್ಕಾಗಿ ಇದು ಮಾಡ್ಲಕತ್ತೀರಿ ಅನ್ನೋಂಥದ್ದು ಅದು ಒಂದು ಸಂಕಲ್ಪ. ಅದಾದ್ಮೇಲೆ ಅದಕ್ಕಿಂತ ಮೊದಲ ಮಂಗಲಾಚರಣ, ಅದಾದ್ಮೇಲೆ ಇದೇನ್ ಕಲಶ ಪೂಜೆ ಅದೇನ್ ಹೇಳ್ಯಾರಲ್ಲ ಅವ್ 4 ಮಂತ್ರಗಳು ಹಾಕಿನ್ ನೋಡ್ರಿ. ಅದ್ರೊಳಗೆ ಆ ಮಂತ್ರಗಳು ಚಂದ ಅನ್ನೋದು ಕಲೀರಿ. ನಾಳೆ ಕಂಟಿನ್ಯೂ 1 2 3 ಆದ್ರು ಅಂದ್ರೆ ಅಂತಂದ್ರ 5:30 ಆಗ್ತದ. 5:15 6 ಒಂದು 10 ನಿಮಿಷ ಹೆಚ್ಚು ಕಡಿಮೆ ಆಗ್ಲಿ, ಏನ್ ತೊಂದರೆ ಇಲ್ಲ. 6 ಸವಾ 6 ತನಕ ಯೋಗ ಆಗ್ತದ. ಆಮೇಲೆ ನಮ್ಮ ಪಾಠ ಸ್ಟಾರ್ಟ್ ಆಗ್ತದ. ಜಲ್ದಿ ಬರ್ರಿ. 5:15 6 5 ಅಂತೆ ಬಾಯಿಗೆ ಬರ್ತದ. 5:15 6 ಯಾಗ, 6ರಿಂದ 6:30 ಯೋಗ, ಮತ್ತ 6:30 7:30 ಜ್ಞಾನ. ಇಷ್ಟಿಟ್ಕೊಂಡ್ಬಿಡ್ರಿ. ಬಾನ ಅಂತೂ ನೀವು ಮಾಡ್ಕೊಳ್ಳೋದು, ನಾವು ಮಾಡೋದಿರಲ್ಲ. ಬಾನ ಇದನ್ನ ನೀವು ಅನುಭವಿಸ್ಬೇಕು ಚಂದ. ಮತ್ತೆ ಕೇಳಿ ಅದರ ಅರ್ಥ ಅನುಭವಿಸ್ಬೇಕು. ತಿಳಿಲಿಲ್ಲ ಅಂತಂದ್ರೆ ಫೋನ್ ಮಾಡಿ ಕೇಳಿ ತಿಳ್ಕೋಬೇಕು. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶರಣ ಶರಣಾರ್ಥಿ. ಯಾರು ಏನ್ ಡೌಟ್ಸು ಏನಾರು ಹೇಳೋದು ಕೇಳೋದು ಏನಾರು ಅದ? ಮಾಧ್ಯಮಿಕ ಮತ ಏನಂತಂದ್ರೆ ಸಾಮಾನ್ಯಕ್ಕೆ ಈ ಸಾಮಾನ್ಯ ನಮ್ಮ ಒಂದು ಸಮಾಜದೊಳಗನು ಏನು ಮುಗಿಸ್ಬಿಟ್ಟ ಎಲ್ಲ ಏನು ಹೋಯ್ತಂತ ಅನ್ನುವಂತ ಅರಳವಾದ ಮಾತನ್ನ ಹೇಳ್ತಾರೆ. ಏನಿಲ್ಲದ್ರಾಗ ಅಂತಿರ್ತೇವಲ್ಲ. ಅದೇ ಮತ್ತ. ಆದ್ರೆ ಏನಿಲ್ಲ ಅಂತೇಳಿ ಯಾವದ್ ಬಿಟ್ಟೇವಿ, ಬಿಟ್ಟಿಲ್ರಿ. ಹಂಗ ಅಂತಿರ್ತೀವಿ. ಅದೇ ಆ ಭಾವದಲ್ಲೇ ಅವ ಹೇಳ್ತಾನೆ. ಯಾರ ಸ್ಮಶಾನದಾಗ ಸತ್ತವ್ರ ಹೆಣ ಅವ್ರು ಮಾಡೋರು ಮಾಡ್ತಿರ್ತಾರೆ, ಇಲ್ಲಿ ಬಾಗ್ಲ ಕೂತ್ ಮಾತಾಡೋರು ಮಾತಾಡ ಏನದಪ್ಪ ಜೀವನದಾಗ ಏನಿಲ್ಲ ಅಂತೀವಿ. ಅಷ್ಟರ ಮಟ್ಟಿಗೆ ಅವನ ಅನುಭವ ಆಗ್ಯದ ನೋಡ್ರಿ. ಆದ್ರೂ ಏನು ಇಲ್ಲ ಅನ್ನೋದು ಇಲ್ಲದ ವಸ್ತುಗಳ ಬಗ್ಗೆ ಇಲ್ಲ ಅಂತ ಹೇಳಿದ್ರೆ ಅವ ಕನ್ಫರ್ಮ್ ಮಾಡಿ ಕೊಟ್ಟಾನಲ್ಲ ನಮಗ. ಅದಕ್ಕೆ ಧನ್ಯವಾದ ಹೇಳ್ಬೇಕು. ಜೀವ, ಜಗತ್ತು, ಈಶ್ವರ ಇವು ಎಲ್ಲ ಏನದವ ಕನಸಿದ್ದಂಗ ಅದಾವ. ಇವು ಉತ್ಪತ್ತಿ ಆಗೋದ್ರಕ್ಕಿಂತ ಮೊದಲು ಸುಳ್ಳದವ, ಉತ್ಪತ್ತಿ ಆದಾಗೂ ಸುಳ್ಳದವ, ಉತ್ಪತ್ತಿ ನಾಶದ ನಂತರೂ ಇವು ಸುಳ್ಳೇ ಅದಾವ. ಹಿಂಗಾಗಿ ಜೀವ, ಜಗತ್ತು, ಈಶ್ವರರಿಗೆ ಸಂಬಂಧಪಟ್ಟಂತ ಏನ್ ವಿಷಯ ಅದ ಅದು ಶೂನ್ಯನೇ ಆದ. ಅಷ್ಟು ಆಪ್ಷನ್ ಅಷ್ಟ್ರ ಮಟ್ಟಿಗೆ ಸರಿನೇ ಅದ. ಮತ್ತ ಇದು ಉಸಿರು ನಡೆತನೇ ಈ ಜಗತ್ತಿನಾಗ ನಮ್ ಜೀವನ ಉಸಿರು ಬಂದಾಯ್ತಂದ್ರೆ ನಮ್ದು ಏನು ಇಲ್ಲ ಅಂತ ಹೇಳ್ಕೆ ಮತ್ತ ಮಾಧ್ಯಮಿಕ ಬೌದ್ಧನ ಸುದ್ದಿನೇ ಹೇಳ್ತೀನಲ್ಲ ನಾನು. ಅದರ ಮುಂದ ಉಸಿರು ಬಂದಾದ್ಮೇಲೆ ನಮ್ ಜೊತೆಗೆ ತಗೊಂಡು ಏನು ಹೋಗ್ತೀವಿ, ಮರಣಾನಂತರದ ಒಂದು ಜರ್ನಿ ಏನದಲ್ಲ, ಅಲ್ಲಿ ಏನು ತಗೊಂಡು ಹೋಗ್ಬೇಕು ಅನ್ನೋ ಸಾಧನೆ ಮುಖ್ಯ. ಆತ್ಮೋನ್ನತಿ ಸಾಧನೆ ಅಂತೇನು ಹೇಳ್ತೀವಿ, ಅದ್ರ ಬಗ್ಗೆ ಅವನಿಗೆ ಪರಿಚಯ ಇಲ್ಲ ಪಾಪ, ಅಷ್ಟೇ ಅವನ ಸಮಸ್ಯೆ ಅದು. ಆದ್ರೆ ಮಾಧ್ಯಮಿಕ ಬೌದ್ಧ ಹೇಳಿದ್ದೆ ಅರ್ಧ ಸತ್ಯವನ್ನೇ ಅದೇ ಸತ್ಯ ಅಂತೇಳಿ ಈ ಭೂಮಿ ಮೇಲೆ ಒಂದಿಷ್ಟು ಜನ ಸಾಧನೆ ಜಿದ್ದು ಮಾಡ್ತಿರ್ತಾರ. ನಮ್ ಗುರು ಇದೇ ಹೇಳೇನ, ನಮ್ ಗುರು ಇದೆ, ಆಯ್ತು ಅದೇ ಹೇಳ್ಕೊತಿರ್ರಪ್ಪ, ಅಷ್ಟಾದ್ರೂ ಸತ್ಯ. ಅಲ್ಲಿ ಹೋದ್ರೆ ಇದೆಲ್ಲ ಸುಳ್ಳು ಅಂತ ಹೇಳಿಕೆ ಅಷ್ಟಾದ್ರೂ ಅನುಭವಿಸ್ಲಿಕ್ಕೆ ಅಲ್ಲಿಗೆ ಹೋಗ್ಬೇಕು. ಅದ್ರೊಳಗ್ನು ಒಂದು ಸತ್ಯ ಇರ್ತದ, ಒಂದು ಭಾಗ ಸತ್ಯ ಇದ್ದೇ ಇರ್ತದ. ಉಪಯೋಗ ಇಲ್ಲದ ವಸ್ತು ನಥಿಂಗ್ ಈಸ್ ಯೂಸ್ಲೆಸ್, ಎವ್ರಿಥಿಂಗ್ ಈಸ್ ಯೂಸ್ಫುಲ್ ಅಂಡ್ ಬ್ರೈಟ್. ಎಲ್ಲಾನು ಉಪಯೋಗ ಆಗಂತದೇ ಆದ, ಯಾವುದು ವೇಸ್ಟ್ ಇಲ್ಲ, ಎಲ್ಲಾನು ಉಪಯೋಗ ಆಗಂತದೇ ಆದ. ಎವ್ರಿಥಿಂಗ್ ಈಸ್ ಬ್ರೈಟ್ ಅಂಡ್ ಬ್ಯೂಟಿಫುಲ್, ಯೂಸ್ಫುಲ್. ಅದಕ್ಕೆ ಅಲ್ಲಿ ಏನು ಉಪಯೋಗ ಅದ ಅನ್ನೋದು ಗೊತ್ತಿಲ್ಲದಕ್ಕೆ ನಾವೇನ್ ಮಾಡ್ತೀವಿ, ಗುದ್ದಾಡ್ತಿರ್ತೀವಿ ಅಷ್ಟೇ. ಜನನ ಮರಣದ ನಂತರನು ಮುಂದೆ ಹೋಗ್ಯಾನ್ರಿ. ಮುಂದೆ ಹೋಗಿಲ್ಲ. ಜನನ ಪೂರ್ವದಲ್ಲಿ ಮರಣ ನಂತರನು ಶೂನ್ಯ, ಮತ್ತೆ ಈ ಉಪಜೀವನ ಏನ್ ಮಾಡ್ತೀವಿ ಇದು ಶೂನ್ಯ ಅಷ್ಟೇ. ಇಲ್ಲೇನು ಶೂನ್ಯ ಆದಂತ ಅಷ್ಟೇ ಹೇಳ್ತಾನ ನಾವು. ಶೂನ್ಯದ ಆಚೆಗೆ ಹೋಗಿಲ್ಲ ನಾವು.
ಶೂನ್ಯದಲ್ಲಿ ಅದನ್ನ ಈಗ ಎಲ್ಲ ಸುಳ್ಳು ಅಂತೀವಲ್ಲ, ಅದೇ ಸುಳ್ಳೆ, ಮತ್ತ ಅದೇ ಶೂನ್ಯ. ಅದ್ರಾಗ ಏನು ಹುಟ್ಟೋದಕ್ಕಿಂತ ಮೊದಲು ಶೂನ್ಯ, ಈ ಹುಟ್ಟಿದ ಮೇಲೂ ಶೂನ್ಯ. ಇಲ್ಲಿ ಸಂಸಾರದಾಗ ಏನ್ ಬಡದಾಡ್ತೀವಿ ಇದೆಲ್ಲ ಶೂನ್ಯನೇ ಅವ. ಪಟ್ಟ ತುಸರು ಬಂದಾಯ್ತಂದ್ರೆ ಮುಗಿತಲ್ಲ. ಈ ನಾವ್ಯಾರೋ ಇವ್ರ್ಯಾರು. ಗುಹೇಶ್ವರ ಲಿಂಗ ಅತ್ತಲೆ, ಪೂಜಿಸುವ ಕೈ ಇತ್ತಲೆ. ಆ ಕೈಯ ಮೇಲೂ ಕತ್ತಲೆ, ನೋಡುವ ಕಣ್ಣು ಕತ್ತಲೆ, ಎಲ್ಲಾನು ಕತ್ತಲ. ಲಿಂಗ ಒಂದೇ ಬೆಳಕಷ್ಟೇ. ಒಂದು ವಚನ ಅದ ನೋಡ್ರಿ. ಎಲ್ಲರಿಗೂ ನಮಸ್ಕಾರ.